ನಮಸ್ಕಾರ ವೀಕ್ಷಕರೇ, HSN ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಮತಾ ಹೆಗ್ಡೆ. ವೀಕ್ಷಕರೇ, ಸಾಮಾನ್ಯವಾಗಿ ಜನರಿಗೆ ಒಂದು ಕನಸು ದೊಡ್ಡದಾಗಿ ಬಹಳ ಕಾಲದಿಂದಲೂ ಇರುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ, ನಾವಿರೋ ಜಾಗದಲ್ಲಿ ಒಂದು ಸೈಟ್ ಅನ್ನು ತಗೊಳ್ಬೇಕು, ಒಂದು ಮನೆಯನ್ನು ಕಟ್ಕೊಳ್ಬೇಕು ಅಂತ. ಅದರಲ್ಲೂ ಬೆಂಗಳೂರಿನಲ್ಲಿ ಕೂಡ ಪ್ರತಿಯೊಬ್ಬರಿಗೂ, ಬಾಡಿಗೆ ಮನೆಯಲ್ಲಿ ವಾಸ ಮಾಡುವಂತಹ ಪ್ರತಿಯೊಬ್ಬರಿಗೂ ಈ ಕನಸು ಇದ್ದೇ ಇರುತ್ತೆ. ಬಟ್ ಆ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ಕೋಟಿ ಗಟ್ಟಲೆ ಖರ್ಚಾಗುತ್ತೆ. ಬೆಂಗಳೂರಿನಲ್ಲಿ ಒಂದು ಸೈಟ್ ತಗೊಳ್ಬೇಕು ಅಂತ ಹೇಳಿದ್ರೆ ಕೋಟ್ಯಾಂತರ ರೂಪಾಯಿನ ಖರ್ಚು ಮಾಡಬೇಕಾಗುತ್ತೆ. ಇಂತಹ ಕಷ್ಟ ನಿಮಗೆ ಬೇಡ. HSN ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ಗೆ ಬಂದ್ರೆ ಕಡಿಮೆ ಬೆಲೆಯಲ್ಲಿ ಉತ್ತಮ ಜಾಗದಲ್ಲಿ ಸೈಟ್ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡ್ತಾ ಇದೆ HSN ಡೆವಲಪರ್ಸ್ ಮತ್ತು ಪ್ರಮೋಟರ್ಸ್. ಹಾಗಾದ್ರೆ ಹೇಗೆ ಸಾಧ್ಯ ಇದು, ಯಾವ ಲೊಕೇಶನ್ ಇದೆ ಸೈಟ್, ಜೊತೆಗೆ ಏನ್ ಪ್ರೈಸ್ ಇದೆ, ಏನ್ ಡೈಮೆನ್ಷನ್ ಇದೆ, ಎಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಸ್ಪೆಷಲ್ ಗೆಸ್ಟ್ ರಾಘವೇಂದ್ರ ಅವರು. ಇವರು HSN ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ನ ಜನರಲ್ ಮ್ಯಾನೇಜರ್. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ರಾಘವೇಂದ್ರ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸೊ ರಾಘವೇಂದ್ರ ಅವರೇ, ಈಗಾಗಲೇ ರಿಯಲ್ ಎಸ್ಟೇಟ್ ನಲ್ಲಿ ಸಾಕಷ್ಟು ಜನ ಹೆಸರು ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ HSN ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಕೂಡ ಒಂದು. ಜನ ನಿಮ್ಮ ಮೇಲೆ ನಂಬಿಕೆ ಇಡ್ತಾ ಇದ್ದಾರೆ. ಮತ್ತೆ HSN ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಒಳ್ಳೆ ಸೈಟ್ ಗಳನ್ನು ಕೊಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಅನ್ಸುತ್ತೆ ನಿಮಗೆ? ಆಮೇಲೆ ನಿಮ್ಮ ಉದ್ದೇಶ ಏನು? ನಮ್ಮ ಉದ್ದೇಶ ಬಂದ್ಬಿಟ್ಟು ಇವಾಗ ಕಡಿಮೆ ವೆಚ್ಚದಲ್ಲಿ ಎಲ್ಲಿ ಸೈಟ್ ಸಿಗುತ್ತೋ ಅದನ್ನ ಕಾನ್ಸಂಟ್ರೇಟ್ ಮಾಡಿ ನಾವು ಒಂದು ಲೇಔಟ್ ಅನ್ನೋದನ್ನ ತಯಾರಿಸ್ತೀವಿ. ಏನಕ್ಕೋಸ್ಕರ ಇದನ್ನ ಮಾಡ್ತೀವಿ ಅಂದ್ರೆ, ಸುಮಾರು ವರ್ಷದಿಂದ ಬೆಂಗಳೂರಿಗೆ ಬಂದಿರುವಂತ ಜನಗಳು ಇನ್ನ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾರೆ. ಈ ಬಾಡಿಗೆ ಮನೆಯಲ್ಲಿ ವಾಸವಾಗಿರುವಂತವ್ರಿಗೆಲ್ಲ ಸ್ವಂತ ಮನೆ ಮಾಡ್ಬೇಕು, ಸ್ವಂತ ಸೈಟ್ ಮಾಡ್ಬೇಕು ಅನ್ನೋದು ತುಂಬಾ ದೊಡ್ಡ ಕನಸು. ಗೋಲ್ಡ್ ಅನ್ನೋದನ್ನ ಯಾರು ಬೇಕಾದ್ರೂ ಪರ್ಚೇಸ್ ಮಾಡ್ತಾರೆ. 1 ಗ್ರಾಮ್ 2 ಗ್ರಾಮ್ ಆ ತರ ಎಲ್ಲ ಇದ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಕೊಂತಾರೆ. ಆದ್ರೆ ಗೋಲ್ಡ್ ಯಾರು ಬೇಕಾದ್ರೂ ಮಾಡ್ಬೋದು, ಮಣ್ಣನ್ನ ಯಾರು ತಗೊಳಕ್ ಆಗೋದಿಲ್ಲ. ಇದು ನಮ್ಮಲ್ಲಿ ಸಾಧ್ಯ. ಹೇಗೆ ಅಂದ್ರೆ, ಕಡಿಮೆ ವೆಚ್ಚದಲ್ಲಿ ಬೆಂಗಳೂರು ಹೊರವಲಯದಲ್ಲೇ ನಾವು ಜಾಗ ಕೊಡ್ತಾ ಇರೋದು. ಸುತ್ತಮುತ್ತ ಒಳ್ಳೆ ಲೊಕೇಶನ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಬರ್ತಾ ಇದೆ ಜಾಗಗಳು. ಆಮೇಲೆ ಇವತ್ತು ಇನ್ವೆಸ್ಟ್ ಮಾಡಿದ್ರೆ ಒಂದು 2-3 ಇಯರ್ಸ್ ಒಳಗಡೆ ರಿಟರ್ನ್ಸ್ ತೆಗಿಬಹುದು. ಇವಾಗ ಮೇನ್ ಕಾನ್ಸಂಟ್ರೇಷನ್ ಏನಿರೋದು ಅಂದ್ರೆ, ಈ ಕೊರೋನಾ ಅನ್ನೋದು ಬಂದು ಎಲ್ಲರೂ ಊರಿಗೆ ಹೋಗ್ಬಿಟ್ರು. ಸ್ವಂತ ಮನೆ ಇಲ್ಲ ಬೆಂಗಳೂರಲ್ಲಿ, ಬಾಡಿಗೆ ಕಟ್ಟೋದಿಕ್ ಆಗೋದಿಲ್ಲ, ಅದೊಂದು ತಲೆಯಲ್ಲಿ ಇಟ್ಕೊಂಡ್ಬಿಟ್ರು. ಅದಕ್ಕೋಸ್ಕರ ಊರಿಗೆ ಹೋದವ್ರು ತಿರ್ಗಾ ಬೆಂಗಳೂರಿಗೆ ಬಂದ್ರು, ತಿರ್ಗಾ ಕೆಲಸ ಸಿಗ್ಲಿಲ್ಲ. ಸೊ ಹಾಗಾಗಿ ನಾವೇನ್ ಪ್ಲಾನ್ ಮಾಡಿದ್ವಿ, ಕಡಿಮೆ ವೆಚ್ಚದಲ್ಲಿ ಒಂದು ಸೈಟ್ ಮಾಡಿದ್ರೆ ಇವಾಗ ಯೂಸ್ ಆಗುತ್ತೆ. ಇವಾಗ ಊರ್ಗ್ ಹೋಗಿರೋರ್ಗೆ ತಿರ್ಗಾ ಇಲ್ಲಿಗೆ ಬಂದು ಕೆಲಸ ಮಾಡ್ಬೇಕು, ತಿರ್ಗಾ ಬಾಡಿಗೆ ಕಟ್ಟಬೇಕು, ಅದೆಲ್ಲ ತಲೆನೋವೇ ಇರೋದಿಲ್ಲ. ಈಗ ನಾವು ಕಡಿಮೆ ವೆಚ್ಚದಲ್ಲಿ ನೆಲಮಂಗಲ ಕಡೆ ಸೈಟ್ ಮಾಡ್ತಾ ಇದೀವಲ್ಲ, ಆ ಜಾಗದಿಂದ ಬೆಂಗಳೂರಿಗೆ ತುಂಬಾ ಒಂದು 1/2 hour ಡಿಸ್ಟೆನ್ಸ್ ಅಲ್ಲಿ ಬಂದ್ಬಿಡ್ಬೋದು. 1/2 hour ಅಲ್ಲಿ ಬ್ಯಾಂಗ್ಳೂರ್ ರೀಚ್ ಆಗ್ಬೋದು. ಸೊ ನಾವೇನ್ ಹೇಳೋದು, ಒಳ್ಳೆ ಲೊಕೇಶನ್ ಅಲ್ಲಿ ಮಾಡಿದೀವಿ, ಒಳ್ಳೆ ಕಡೆ ಡೆವಲಪ್ಮೆಂಟ್ ಆಗುವಂತ ಏರಿಯಾದಲ್ಲಿ ಮಾಡಿದೀವಿ. ಸೊ ವರ್ತ್ ಇದೆ ಅಂತ ಜಾಗ ನಾವ್ ಹೇಳ್ಬೋದು. ಯಾವ ಏರಿಯಾದಲ್ಲಿ ಮಾಡಿದ್ರೆ, ಆಮೇಲೆ ಏನ್ ಡೈಮೆನ್ಷನ್ ಅಲ್ಲಿ ಸಿಗುತ್ತೆ ಸೈಟ್ ಅಂತ ಹೇಳ್ಬೋದು? ನಮ್ಮ ಜಾಗಗಳು ಬಂದ್ಬಿಟ್ಟು ನಿಮ್ಗೆ ನೆಲಮಂಗಲ ಕಡೆನೆ ಆಲ್ಮೋಸ್ಟ್ ಮಾಡಿರೋದು. ಕಡಿಮೆ ವೆಚ್ಚದಲ್ಲಿ ಅಂತಂದ್ರೆ ಚಿಕ್ಕಮದೂರು ರಸ್ತೆ ಕಡೆ ಮಾಡಿದೀವಿ. ಮುಂಚೆ ಬೇರೆ ಕಡೆ, ಇವಾಗ ನಾರ್ತ್ ಝೋನ್ ಆಗಿರ್ಬೋದು, ಸೌತ್ ಆಗಿರ್ಬೋದು, ಆ ಕಡೆ ಎಲ್ಲ ಮಾಡಿ ಕಂಪ್ಲೀಟ್ ಮಾಡಿ, ಈಗ ಏನೇ ಇದ್ರು ನೆಲಮಂಗಲ ಕಡೆ ಸ್ವಲ್ಪ ಡೆವಲಪ್ಮೆಂಟ್ ಆಗ್ತಾ ಇರೋದ್ರಿಂದ ಆ ಕಡೆ ಪ್ಲಾನ್ ಮಾಡಿ ಸೈಟ್ಗಳನ್ನ ಮಾಡ್ತಾ ಇದೀವಿ. ಈಗ ನೆಲಮಂಗಲನೇ ಏನು ಕಾನ್ಸಂಟ್ರೇಟ್ ಮಾಡ್ತೀವಿ ಅಂತ ಕೆಲವರು ಕೇಳ್ತಾರೆ. ಯಾಕೆ ಸರ್ ನೆಲಮಂಗಲ, ನಮಗೆ ಮೈಸೂರು ರೋಡ್ ಬೇಕು? ಮೈಸೂರು ರೋಡಲ್ಲಿ ಆ ವೆಚ್ಚದಲ್ಲಿ ಸೈಟ್ ಸಿಗೋದು ತುಂಬಾ ಕಷ್ಟ. ಕಡಿಮೆ ವೆಚ್ಚದಲ್ಲಿ ಸೈಟ್ ಸಿಗ್ಬೇಕು ಅಂದ್ರೆ ನೆಲಮಂಗಲ ಕಡೆ ಹೋಗ್ಬೇಕು. ಯಾಕಂದ್ರೆ ಇವಾಗ ಡೆವಲಪ್ಮೆಂಟ್ ಆಗ್ತಾ ಇರುವಂತದ್ದು ನೆಲಮಂಗಲ. ಮೈಸೂರು ರೋಡಲ್ಲಿ ನಾವು ಸೈಟ್ ತಗೋತೀವಿ ಅಂದ್ರೆ ಕೆಲವರು ಹೇಳ್ತಾರೆ, ಸರ್ ಮೈಸೂರು ರೋಡ್ ನಮ್ಗೆ ನಿಯರ್ ಹಾಗೆ ಹೇಗೆ ಅಂತ. ಮೈಸೂರು ರೋಡಲ್ಲಿ ಬರೀ ಡೆವಲಪ್ಡ್ ಆಗಿರುವಂತ ಏರಿಯಾ ಅದು. ಯಾಕಂದ್ರೆ ಒಂದು ಸೈಟ್ ಬಂದ್ಬಿಟ್ಟು ಕಮ್ಮಿ ಅಂದ್ರೂ 15 ಲಕ್ಷ ಮೇಲಿದೆ. ನಮ್ದೆಲ್ಲ ಏನಂದ್ರೆ, ಇವಾಗ ಡೆವಲಪ್ಮೆಂಟ್ ಆಗ್ತಿರೋದ್ರಿಂದ ಕಡಿಮೆ ವೆಚ್ಚದಲ್ಲಿ ಒಳ್ಳೆ ಕಡೆ ಲೊಕೇಶನ್ ಕೊಟ್ಟು ನೀವು ಮನೆ ಕಟ್ಕೊಂತೀರಾ ಅಂದ್ರೂ ಅದಕ್ಕೂ ಮೂವ್ ಆನ್ ಆಗ್ಬೋದು. ಆ ತರ ರೆಡಿ ಇರುವಂತ ಜಾಗಗಳನ್ನ ನಾವು ಇದು ಮಾಡಿ ಲೇಔಟ್ ಮಾಡಿ ಕೊಡ್ತೀವಿ. ನಮ್ಮ ಜಾಗದಲ್ಲಿ 20-30 ಸೈಟ್ ಆಗಿರ್ಬೋದು, 30-40 ಸೈಟ್ ಆಗಿರ್ಬೋದು, 60-40 ಸೈಟ್ ಆಗಿರ್ಬೋದು, ಪ್ರತಿಯೊಂದನ್ನು ನಾವು ಮಾಡ್ಕೊಡ್ಬೋದು. ಎಲ್ಲಾ ತರನು ರೆಡಿ ಇದೆ. ನಾಳೆನೆ ಬಂದು ಮನೆ ಕಟ್ಕೋತೀನಿ, ಇವತ್ತೇ ನನಗೆ ಇದು ಮಾಡ್ಕೊಡಿ, ಎಲ್ಲಾ ತರ ಪ್ರೊಸೀಜರ್ ಮೂವ್ ಮಾಡ್ಕೊಡಿ ಅನ್ನೋರ್ಗು ಒಂದು ಆಪ್ಷನ್ಸ್ ಇರುತ್ತೆ. ಅದ್ರ ಪ್ರಕಾರ ಮೂವ್ ಆನ್ ಆದ್ರೆ ಒಳ್ಳೆ ಲೊಕೇಶನ್. ಮಿಸ್ ಮಾಡ್ಕೊಳ್ಳೋದಕ್ಕಿಂತ ಕಡಿಮೆ ಬಜೆಟ್ ಅಲ್ಲಿ ಸಿಕ್ಕಿದಾಗ ಎಲ್ಲೂ ಮಿಸ್ ಮಾಡ್ಕೋಬಾರ್ದು. ಯಾಕಂದ್ರೆ ಮುಂಚೆ ಬೆಂಗಳೂರಲ್ಲಿ ಅದೇ ರೇಟ್ಗಿಂತ ಅದಕ್ಕಿಂತ ಕಡಿಮೆ ಸೈಟ್ ಇತ್ತು. ಅವಾಗ ತಗೊಂಡಿರೋರು ಇವತ್ತು ಕೋಟಿ ಗಟ್ಲೆ ರಿಟರ್ನ್ಸ್ ನೋಡ್ತಾ ಇದ್ದಾರೆ ಅಲ್ವಾ. ಹಾಗಾಗಿ ತಗೊಂಡು ಒಂದು 2-3 ಇಯರ್ಸ್ ಅಲ್ಲಿ ಬಿಟ್ರೆ ಇವಾಗ ಬ್ಯಾಂಗ್ಳೂರು ಡೇ ಬೈ ಡೇ ಡೆವಲಪ್ಮೆಂಟ್ ಆಗ್ತಾನೆ ಇದೆ. ಒಂದೊಂದು ದಿನಾನು ಡೆವಲಪ್ಮೆಂಟ್ ಆದಾಗ ಒಂದೊಂದು ನಿಮಿಷನೂ ಡೆವಲಪ್ಮೆಂಟ್ ಆಗ್ತಾ ಇದೆ. ಯಾವಾಗ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಸೊ ನೆಲಮಂಗಲ ಕಡೆ ಹೋದ್ರೆ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು, ಪ್ರತಿಯೊಂದು ಇದೆ. ನಾಳೆ ದಿವಸ ನೀವು ಕೆಲಸ, ಇವಾಗ ನೆಕ್ಸ್ಟ್ ತಿರ್ಗಾ 3ನೇ ಎಲೆ ಅಂತ ಬೇರೆ ಹೇಳ್ತಾ ಇದ್ದಾರೆ. ಅದೇನಾದ್ರು ಬಂತು ಅಂದ್ರೆ ಊರ್ಗ್ ಹೋಗೋ ಬದಲು ನಮ್ದೇ ಸ್ವಂತ ಜಾಗ ಇದೆ, ನೆಮ್ಮದಿಯಾಗಿ ಮನೆ ಕಟ್ಕೊಂಡು ಆರಾಮಾಗಿರೋಣ. ನಾಳೆ ದಿವಸ ತಿರ್ಗಾ ಕೆಲ್ಸಕ್ಕೆ ಬಂದ್ರು ಬೆಂಗಳೂರಿಗೆ ಅಪ್ ಅಂಡ್ ಡೌನ್ ಕೂಡ ಮಾಡ್ಬೋದು. ಅದೊಂದು ಅನುಕೂಲ ಇರುತ್ತೆ. ಸೌಲಭ್ಯಗಳು ತುಂಬಾ ಚೆನ್ನಾಗಿದೆ. ಬಸ್ಸು ಏನೇ ಆಗಿರ್ಬೋದು ತುಂಬಾ ಚೆನ್ನಾಗಿ ಬರ್ತಾ ಇದೆ ನೆಲಮಂಗಲ ಕಡೆ. ನಾವೇನ್ ಮಾಡ್ತೀವಿ, ಇನ್ವೆಸ್ಟ್ಮೆಂಟ್ ಅಂತ ಬಂದ್ರೆ ನೆಲಮಂಗಲನೇ ಪ್ರಿಫರ್ ಮಾಡೋದು ಜಾಸ್ತಿ. ಯಾಕಂದ್ರೆ ನೆಲಮಂಗಲ ಅಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ಇವಾಗ ಸೆಂಟ್ರ್ ಆಯ್ತದು. ಇವಾಗ ಹಾಸನಿಂದ ಬರೋರ್ಗು ನೆಲಮಂಗಲಗೆ ಬರ್ಬೇಕು, ಈ ಕಡೆ ತುಮಕೂರಿಂದ ಬರೋರು ನೆಲಮಂಗಲಗೆ ಬರ್ಬೇಕು, ದೊಡ್ಡಬಳ್ಳಾಪುರದಿಂದ ಹಾಸನ್ಗೆ ಹೋಗ್ಬೇಕು ಅಂದ್ರೆ ನೆಲಮಂಗಲಗೆ ಬರ್ಬೇಕು. ಸೊ ಸೆಂಟ್ರ್ ಆಗಿರೋದ್ರಿಂದ ಬೆಸ್ಟ್ ಲೊಕೇಶನ್ ಅದು, ಕಡಿಮೆ ವೆಚ್ಚದಲ್ಲಿ ಸೈಟ್ ಮಾಡೋದಕ್ಕೆ.
ಸೊ ಒಂದ್ ಲೇಔಟ್ ಅಲ್ಲಿ ಎಷ್ಟು ಸೈಟ್ ಇದೆ, ಎಷ್ಟು ಸೈಟ್ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ? ಆಮೇಲೆ ಸಾಮಾನ್ಯವಾಗಿ ಈಗ ಸೈಟ್ ತಗೊಳಕ್ ಬಂದವ್ರಿಗೆ ಒಂದ್ ನಂಬಿಕೆ ಇರುತ್ತೆ, ಈಸ್ಟ್ ಫೇಸಿಂಗ್ ಬೇಕು ನಮ್ಗೆ, ನಾರ್ತ್ ಫೇಸಿಂಗ್ ಬೇಕು ಅಂತ. ಈ ನಂಬಿಕೆನ ಕೆಲವು ರಿಯಲ್ ಎಸ್ಟೇಟ್ ಮಾಡೋರು ಎನ್ಕ್ಯಾಶ್ ಮಾಡ್ಕೊಳ್ತಾರೆ, ಅಂದ್ರೆ ಸ್ವಲ್ಪ ರೇಟ್ ಜಾಸ್ತಿ ಹೇಳೋದು ಅಂತದೆಲ್ಲ ಆಗುತ್ತೆ. ಸೊ ನಿಮ್ಮಲ್ಲಿ ಹೆಂಗೆ ಅಂತದ್ದು? ಈಗ ಸೈಟು ಅಂತ ಬಂದ್ರೆ ಒಂದೇ ಲೇಔಟ್ ಅಲ್ಲೇ ಸೈಟ್ ಕೊಡೋದು, ನಾವ್ ಇನ್ನೆಲ್ಲೂ ಕೊಡೋದಿಲ್ಲ. ಈ ಈಸ್ಟ್ ಫೇಸಿಂಗ್ ಒಂದ್ ರೇಟು, ವೆಸ್ಟ್ ಫೇಸಿಂಗ್ ಒಂದ್ ರೇಟು, ನಾರ್ತ್ ಒಂದ್ ರೇಟು, ಅದೆಲ್ಲ ಏನು ಇಲ್ವೇ ಇಲ್ಲ. ಎಲ್ಲದಕ್ಕೂ ಒಂದೇ ರೇಟ್ ಫಿಕ್ಸ್ ಮಾಡಿರ್ತೀವಿ. ಏನಕ್ಕೆ ಒಂದೇ ರೇಟ್ ಫಿಕ್ಸ್ ಮಾಡಿರ್ತೀವಿ ಅಂದ್ರೆ ಇದೆಲ್ಲ ಏನಂದ್ರೆ ಎಲ್ಲಾರು ತಲುಪಬೇಕು ಜಾಗ ಅನ್ನೋದಿದೆ ಈ ಕಡಿಮೆ ಬಜೆಟ್ಗೆ. ಇವತ್ತು ನಾಳೆ ಯಾರು ಬರ್ತಾರೋ ಅವ್ರಿಗೆ ಈಸ್ಟ್ ಫೇಸಿಂಗ್ ಆಗಿರ್ಬೋದು, ನಾರ್ತ್ ಫೇಸಿಂಗ್ ಆಗಿರ್ಬೋದು, ಫೇಸಿಂಗ್ ನೋಡೋರ್ಗೆ ಒಳ್ಳೊಳ್ಳೆ ಫೇಸಿಂಗ್ ಸಿಗುತ್ತೆ. 70% ಲೇಔಟ್ ನಾವು ಕಂಪ್ಲೀಟ್ ಮಾಡ್ಬಿಟ್ಟಿದೀವಿ ಆಲ್ರೆಡಿ. ನಾವೇನ್ ಹೇಳ್ತೀವಿ ಅಂದ್ರೆ ಆದಷ್ಟು ಬೇಗ ಬಂದಷ್ಟು ಅವ್ರಿಗೆ ಸೈಟ್ಗಳು ಒಳ್ಳೊಳ್ಳೆ ಡೈಮೆನ್ಷನಲ್ ಆಗಿರ್ಬೋದು, ಪ್ರತಿಯೊಂದು ಸಿಗುತ್ತೆ. ಆಮೇಲೆ ನಿಮ್ಗೆ ಯಾವ ಫೇಸಿಂಗ್ ಕೇಳ್ತೀರಾ ಅದನ್ನ ತೋರಿಸ್ಕೊಡ್ತಾರೆ ಹುಡುಗರು, ನಮ್ಮ ಮಾರ್ಕೆಟಿಂಗ್ ಕೋಆರ್ಡಿನೇಟರ್ಸ್ ಎಲ್ಲ ಕರ್ಕೊಂಡೋಗಿ. ಒಳ್ಳೆ ಲೊಕೇಶನ್ ಅಲ್ಲಿ ಇದೆ ಜಾಗ. ಸೈಟ್ಗಳು ಅಷ್ಟೇನೆ ಕರೆಕ್ಟ್ ಆಗಿ ಮೆಜರ್ಮೆಂಟ್ ಆಗಿ 2030 ಅಂದ್ರೆ 2030ನೇ ನಾವು ಚೂಸ್ ಮಾಡಿ ತೋರಿಸ್ತೀವಿ. ಅಲ್ಲೂ 2030 ಸೈಟು ಅವೈಲೇಬಲ್ ಇದೆ, 3040 ಅವೈಲೇಬಲ್ ಕೊಡ್ತೀವಿ. ಸೊ ನಾವೇನ್ ಹೇಳೋದು, ಆದಷ್ಟು ಬೇಗ ಬಂದಷ್ಟು ಈಸ್ಟ್ ಫೇಸಿಂಗ್, ನಾರ್ತ್ ಫೇಸಿಂಗ್, ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಆ ಜಾಗಗಳನ್ನ ಅವ್ರು ಸೆಲೆಕ್ಟ್ ಮಾಡ್ಕೊಬಹುದು. ಕೆಲವ್ರ ಮೈಂಡ್ ಸೆಟ್ ಅಲ್ಲಿ ನಂಬರ್ ಅನ್ನೋದು ಇರುತ್ತೆ, ನಂಬರ್ ಅನ್ನೋದು ಇರುತ್ತೆ. ಈ ನಂಬರ್ ಅನ್ನೋದು ನಾವೇನ್ ಹೇಳ್ತೀವಿ ಅಂದ್ರೆ, ಇವಾಗ ಸೈಟ್ ಮಾತ್ರ ನಾವು ಲೇಔಟ್ ಅಲ್ಲಿ ಏನಿರುತ್ತೋ ಅದಕ್ಕೆ ಮಾತ್ರ ನಂಬರ್ ಹಾಕಿರ್ತೀವಿ. ಆದ್ರೆ ಕೆಲವರು ಗೊತ್ತಿರಲ್ಲ ಅದು ಕನ್ಸ್ಟ್ರಕ್ಟ್ ಆದ್ಮೇಲೆ ತಿರ್ಗಾ ನಂಬರ್ಗಳು ಚೇಂಜ್ ಆಗುತ್ತೆ ಅಂತ. ಅದೊಂದು ಕ್ಲಾರಿಟಿ ಯಾರಿಗೂ ಗೊತ್ತಿರಲ್ಲ. ಆದ್ರೆ ಸೈಟ್ ನಂಬರ್ ಅಂತ ನಂಬರ್ ಸಿಕ್ಕಿಲ್ಲ ಅಂದ್ಬಿಟ್ಟು ಡಿಸಪಾಯಿಂಟ್ ಆಗಿರೋರು ಇದಾರೆ. ಅದೆಲ್ಲ ಏನು ಅಲ್ಲ, ಮನೆ ಕಟ್ಟದ ಮೇಲೆ ಇಲ್ಲ ನೆಕ್ಸ್ಟ್ ನೀವು ವಾಸವಾಗಿರ್ತೀವಿ ಅಂದಾಗ ನಂಬರ್ಗಳು ಚೇಂಜ್ ಆಗುತ್ತೆ. ಲೇಔಟ್ಗೆ ನಾವು ನಂಬರ್ ಅಂತ ಏನಕ್ಕೋಸ್ಕರ ಮಾಡೋದು ಅಂದ್ರೆ, ನಾಳೆ ದಿವಸ ನಿಮ್ ಸೈಟ್ ನಂಬರ್ ಇಂಥದ್ದು ಅಂತ ಗೊತ್ತಾಗ್ಲಿ, ಈ ಫೇಸಿಂಗ್ ಅಲ್ಲಿ ಇದೆ ಅನ್ನೋದು ಗೊತ್ತಾಗ್ಲಿ ಅಂತ ಒಂದು ಕಾರಣಕ್ಕೋಸ್ಕರ ಮಾಡಿರ್ತೀವಿ. ಓಕೆ, ಟೋಟಲ್ ಎಷ್ಟು ಸೈಟ್ ಇದೆ ಒಂದ್ ಲೇಔಟ್ ಅಲ್ಲಿ? ಈಗ ಎಷ್ಟು ಸೈಟ್ ಸೇಲ್ ಆಗಿದೆ ಅಂತ? ಈಗ ನಮ್ಮ ಹತ್ರ 70% ಸೈಟ್ ಸೇಲ್ ಆಗೋಗಿದೆ. 147 ಸೈಟ್ಸ್ ಇದೆ. 70% ಸೇಲ್ ಆಗೋಗಿದೆ ಆಲ್ಮೋಸ್ಟ್. ಇಲ್ಲಿ ಉಳಿದಿರೋದ್ರಲ್ಲಿ ನಾವು ಮಾರ್ಕೆಟಿಂಗ್ ಕ್ಲೋಸ್ ಮಾಡೋಣ ಅಂತ ಈ ಪ್ರೈಸ್ ನಾವು ಮಾಡ್ತಾ ಇರೋದು. ಈಗ ಏನಾಗುತ್ತೆ ಗೊತ್ತಾ ಮೇಡಮ್, ಕೊರೋನಾಗಿಂತ ಬಿಫೋರ್ ಆ ಜಾಗನ ನಾವು 6,60,000ಕ್ಕೂ ಮಾರಿದೀವಿ. ಈಗ 30% ಇದೆ. ಜನಗಳಿಗೊಂದು ಅನುಕೂಲ ಆಗ್ಲಿ, ಅದೊಂದು ಅನುಕೂಲ ಆದ್ರೆ ನೆಕ್ಸ್ಟ್ ಅವರು ನಮ್ಗೆ ರೆಫರ್ಸ್ ಆಗಿರ್ಬೋದು, ನಾಳೆ ಹೋಗಿ ಇನ್ನೊಬ್ರಿಗೆ HSN ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅಲ್ಲಿ ಸೈಟ್ ತಗೊಳ್ಳಿ, ಚೆನ್ನಾಗಿದೆ, ಈ ತರ ನಮಗೆ ಮಾಡ್ಕೊಟ್ಟಿದ್ದಾರೆ, ಅದೆಲ್ಲ ಒಂದು ಗುಡ್ ನೇಮ್ ಬರ್ಲಿ ಅನ್ನೋದಕ್ಕೋಸ್ಕರ ನಾವು ಈ ಕಾನ್ಸೆಪ್ಟ್ ಮಾಡಿ ಕಡಿಮೆ ವೆಚ್ಚದಲ್ಲಿ ಸೈಟ್ ಮಾಡ್ತಾ ಇದೀವಿ. ಈ ಕಡಿಮೆ ವೆಚ್ಚದಲ್ಲಿ ಸೈಟ್ ಮಾಡಿದ್ರೆ ತಾನೇ ನಾವು ಹೋಗಿ ಇನ್ನೊಬ್ರಿಗೆ ಸಜೆಸ್ಟ್ ಮಾಡೋಕ್ ಸಾಧ್ಯ. ಲೇಔಟ್ ಕರೆಕ್ಟ್ ಆಗಿರ್ಬೇಕು. ಅದೇ ರೀತಿ ಪ್ರತಿಯೊಂದು ರೆಡಿ ಇದೆ. ತಾರ್ ರೋಡ್ ಒಂದು ಈ ಮಳೆ ಇರೋದ್ರಿಂದ ನಾವು ಸ್ವಲ್ಪ ಹಾಕಿಲ್ಲ, ಇನ್ನೆಲ್ಲ ಕಂಪ್ಲೀಟ್ ಮಾಡಿ ಕೊಡ್ತಾ ಇದೀವಿ. ಜಾಗ ಫುಲ್ ಕಂಪ್ಲೀಟ್ ರೆಡಿ ಇದೆ. ಈಗ ನಾವು ಒಂದು ಬಾಡಿಗೆ ಮನೆ ತಗೊಳ್ಬೇಕಂದ್ರೆ ರಾಘವೇಂದ್ರ ಅವರೇ, ಸ್ಕೂಲ್ ಹತ್ರ ಇದೆ ನೋಡ್ತೀವಿ, ATM ಹತ್ರ ಇದೆ ನೋಡ್ತೀವಿ, ಮತ್ತೆ ಹಾಸ್ಪಿಟಲ್ ಇದೆಯಾ ನೋಡ್ತೀವಿ, ಬಸ್ ಸ್ಟಾಪ್ ಇದೆಯಾ ನೋಡ್ತೀವಿ, ಎಲ್ಲ ನೋಡ್ತೀವಿ. ಬಾಡಿಗೆ ಮನೆಗೆ ಸೈಟ್ ತಗೊಳ್ಬೇಕಾದ್ರೆ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಕನ್ಸಿಡರೇಷನ್ ಇಟ್ಕೊಂಡು ನೆಲಮಂಗಲದಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ ಬಗ್ಗೆ ಮಾಹಿತಿ ಕೊಡಿ. ಎಲ್ಲ ಹತ್ರದಲ್ಲೇ ಇದೆಯಾ ಅಥವಾ ಏನ್ ಕತೆ ಅಂತ? ಇವಾಗ ನಾವು ಒಂದು ಕಡೆ ಹೋಗ್ತೀವಿ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಾವು ಎಲ್ಲೋ ಟೆಂಪಲ್ಗೆ ನಾವು ಹೋಗ್ತಾ ಇರ್ತೀವಿ, ಪೆಟ್ರೋಲ್ ಬಂಕ್ ಇದೆಯಾ ಅಂತ ಮೇನ್ ನೋಡ್ತೀವಿ ಆ ರೋಡಲ್ಲಿ. ಹಾಗೇನೆ ಒಂದು ಮನೆ ಕಟ್ಟಿಸ್ತಾ ಇದೀವಿ ಅಂತಂದ್ರೆ ನಮ್ಗೆ ಎಲ್ಲಾ ಸೌಲಭ್ಯಗಳಿದೆಯಾ ಅಂತ ನೋಡ್ತೀವಿ. ಎಕ್ಸಾಂಪಲ್ BMTC ಇದೆ, ಆಮೇಲೆ ರೈಲ್ವೆ ಫೆಸಿಲಿಟೀಸ್ ಇದೆ. ರೈಲ್ವೆ ಸ್ಟೇಷನ್ ಬಂದ್ಬಿಟ್ಟು ನಮ್ಮ ಲೇಔಟಿನ ಬ್ಯಾಕ್ ಸೈಡ್ ಅಲ್ಲಿ ರೈಲ್ವೆ ಸ್ಟೇಷನ್ ಎಲ್ಲ ಬರುತ್ತೆ. SM ಇಂಜಿನಿಯರಿಂಗ್ ಕಾಲೇಜ್ ಇದೆ ಜಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ. ಆಮೇಲೆ ನಿಮ್ಗೆ BMTC ಫೆಸಿಲಿಟೀಸ್ ಅನ್ನಲ್ಲ ಅದೆಲ್ಲ ಬರುತ್ತೆ. ಇಂಡಿಯನ್ ನೇವಿ ಅವ್ರದ್ದು ಒಂದು ಜಾಗ ಇದೆ. ಅವ್ರದ್ದು ಇವಾಗ ಫಾರ್ ಎಕ್ಸಾಂಪಲ್ ನಾವು ಈ ಯಲಹಂಕ ಹತ್ರ ಮಾಡ್ಕೊಂಡಿದ್ದಾರೆ ನೇವಿ ಅವರು, ನೇವಿ ಪೀಪಲ್ಸ್ ಎಲ್ಲ ಅವ್ರದ್ದು ಕ್ವಾರ್ಟರ್ಸ್ ಆ ತರ ಸ್ಕೂಲು ಕಾಲೇಜಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ನಮ್ ಜಾಗದಿಂದ ಆ ಜಾಗಕ್ಕೆ ಜಸ್ಟ್ 800 ಮೀಟರ್ ಸಿಗುತ್ತೆ. ಅದೆಲ್ಲ ಸುತ್ತಮುತ್ತ ಸರೌಂಡಿಂಗ್ಸ್ ಎಲ್ಲ ನೋಡಿನೇ ನಾವು ಒಂದು ಲೇಔಟ್ ಅನ್ನೋದು ಮಾಡ್ತೀವಿ. ಫೆಸಿಲಿಟೀಸ್ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಕಾರ್ ಇರಲ್ಲ, ನಾನು ಜಾಗ ನೋಡಕ್ ಹೋಗ್ಬೇಕು, BMTC ನಂಬ್ಕೊಂಡಿರ್ತೀವಿ. BMTCನೇ ಇಲ್ಲ ಅಂದ್ರೆ ನಾವು ಜಾಗ ನೋಡೋದಕ್ಕಾಗೋದಿಲ್ಲ. ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಏನೇನಿದೆ ಪ್ರತಿಯೊಂದು ತಿಳ್ಕೊಂಡು ಅದಾದ ನಂತರ ಹೋಗ್ತೀವಿ. ಅದಾದ್ಮೇಲೆ ನಿಮ್ಗೆ ಬಸ್ ಸ್ಟಾಪ್ ಬಂದ್ಬಿಟ್ಟು ನಮ್ಮ ಲೇಔಟ್ ಇಂದ ಒಂದು 200-300 ಮೀಟರ್ಸ್ ಡಿಸ್ಟೆನ್ಸ್ ಅಲ್ಲೇ ಬಸ್ ಸ್ಟಾಪ್ಸ್ ಕೂಡ ಇದೆ. ಎಲ್ಲ BMTC ಫೆಸಿಲಿಟೀಸ್, ಯಾವುದು KSRTC ಆ ತರ ಏನಿಲ್ಲ. BMTC ಕನ್ವೀನಿಯನ್ಸ್ ಎಲ್ಲಾ ಕಡೆನೂ ಕೊಟ್ಟಿದ್ದಾರೆ. ಆಮೇಲೆ ಫಾರ್ ಎಕ್ಸಾಂಪಲ್ ಇವಾಗ ನಮ್ಗೆ ಎಮರ್ಜೆನ್ಸಿ ಇತ್ತು, ಆಟೋ ಫೆಸಿಲಿಟೀಸ್ ಬೇಕು, ಆಟೋ ಫೆಸಿಲಿಟಿ ಸಿಗುತ್ತೆ. ರೈಲ್ವೆ ಫೆಸಿಲಿಟೀಸ್ ಇದೆ. ಮೈನ್ ರೈಲ್ವೆ ಟ್ರಾಫಿಕ್ ಇರೋದಿಲ್ಲ ರೈಲ್ವೆ ಫೆಸಿಲಿಟೀಸ್ ಇದ್ದಾಗ. ಪೊಲ್ಯೂಷನ್ ಇರಲ್ಲ, ಟ್ರಾಫಿಕ್ ಇರೋದಿಲ್ಲ, ಆರಾಮಾಗಿ ಹೋಗ್ಬಿಡ್ಬೋದು. 20 ನಿಮಿಷ ಜರ್ನಿ ರೈಲ್ವೆ ಫೆಸಿಲಿಟೀಸ್ ಅಲ್ಲಾದ್ರೆ ಚೆನ್ನಾಗಿದೆ. ಎಲ್ಲಾ ತರ ಸ್ಕೂಲು, ಕಾಲೇಜು, ಹಾಸ್ಪಿಟಲ್ ಅಂತ ಬಂದ್ರೆ ನಮ್ಮ ಲೇಔಟ್ ಇಂದ ಒಂದು 20 ಮಿನಿಟ್ಸ್ ಡಿಸ್ಟೆನ್ಸ್ ಅಲ್ಲೇನೆ ನಿಮ್ಗೆ ಹರ್ಷ ಇಂಟರ್ನ್ಯಾಷನಲ್ ಹಾಸ್ಪಿಟಲ್ಸ್ ಎಲ್ಲ ಬರುತ್ತೆ. ಪ್ರತಿಯೊಂದು ರೆಡಿ ಇದೆ. ರೆಡಿ ಇರೋದಕ್ಕೆ ನಾವ್ ಇವಾಗ ಇದೆಲ್ಲ ನೋಡ್ಕೊಂಡೆ ತಾನೆ ನಾಳೆ ದಿವಸ ನಾವು ಲೇಔಟ್ ಅನ್ನೋದು ಮಾಡ್ಬೇಕು. ಯಾಕಂದ್ರೆ ಇವಾಗ ಬರೋರು ಇಲ್ಲೇನು ಇಲ್ವಲ್ಲ ಸರ್, ನಮ್ಗೇನು ಕಾಣಿಸ್ತಾನೆ ಇಲ್ಲ ಅಂತಾರೆ.
ಇದೆಲ್ಲ ತೋರಿಸಿ ನಮ್ಮ ಕೋಆರ್ಡಿನೇಟರ್ಸ್ ಎಲ್ಲ ಕರ್ಕೊಂಡು ಹೋಗಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿ ಜಾಗಗಳು ಹಿಂಗ್ ಇದೆ ಸರ್, ಇಲ್ಲಿ ಇದೇ ಬರುತ್ತೆ, ಈ ಕಾಲೇಜೇ ಇದೆ, ಆ ಕಾಲೇಜು ತೋರಿಸ್ತಾರೆ, ಪಕ್ಕದಲ್ಲಿ ಸ್ಟೇಡಿಯಂ ಕೂಡ ಆಗ್ತಾ ಇದೆ, ಸ್ಟೇಡಿಯಂ ತೋರಿಸ್ತಾರೆ, ಈ ತರ ಹೋಟೆಲ್ಸ್ ಇದೆ, ಈ ತರ ಹಾಸ್ಪಿಟಲ್ಸ್ ಇದೆ, ಈ ತರ ಫೆಸಿಲಿಟೀಸ್ ಇದೆ, ಇಲ್ಲಿ ರೋಡ್ ಬರ್ತಾ ಇದೆ, ಏರ್ಪೋರ್ಟ್ ರೋಡ್ ಕೂಡ ಆಗ್ತಾ ಇದೆ, ಡಬಲ್ ರೋಡ್, ಆ ತರ ಎಲ್ಲ ತೋರಿಸ್ಕೊಂಡು ಅದಾದ ನಂತರ ಲೇಔಟ್ ಕರ್ಕೊಂಡು ಹೋಗ್ತಾರೆ. ಅದನ್ನ ಯಾವ್ದು ತೋರಿಸಿಲ್ಲ ಅಂತಂದ್ರೆ ಇವಾಗ ನಾನು ಬ್ಲೈಂಡ್ ಆಗಿ ಕರ್ಕೊಂಡ್ ಬಂದ್ರೆ ಜಾಗ ಯಾರು ಒಪ್ಪೋದಿಲ್ಲ. ಇದೆಲ್ಲ ತೋರಿಸಿ ಕ್ಲಿಯರ್ ಆಗಿ ಏನೇನಿದೆ ಎಕ್ಸ್ಪ್ಲೈನ್ ಮಾಡಿ ಎಲ್ಲ ತೋರಿಸಿ ಅದಾದ ನಂತರ ಲೇಔಟ್ ತೋರಿಸಿ ಲೇಔಟ್ ಓಕೆ ಆಗಿ ನಮ್ಮ ಆಫೀಸಿಗೆ ಬರಬೇಕಾಗಿರುತ್ತೆ. ಓಕೆ, ಈಗ ನಿಮ್ಮ ಟಾರ್ಗೆಟ್ ಕಸ್ಟಮರ್ಸ್ ನಮಗೆ ಗೊತ್ತಿರೋ ಹಾಗೆ ಮಧ್ಯಮ ವರ್ಗದವರು, ಬಡವರು ಎಲ್ಲರೂ ಕೂಡ. ಸೊ ಅವ್ರಿಗೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ನೀವು ಒಂದು ಲೇಔಟ್ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ. ಸೊ ಎಷ್ಟೇ ಕಡಿಮೆ ಬೆಲೆ ಕೊಟ್ಟರು ಕೂಡ ಇನ್ನೊಂದು ಸ್ವಲ್ಪ ಡಿಸ್ಕೌಂಟ್ ಇದೆಯಾ? ನಾವು ಸ್ಪಾಟಲ್ಲಿ ದುಡ್ಡು ತರ್ತೀವಿ ಅಥವಾ ಫುಲ್ ಪೇಮೆಂಟ್ನ ಒಂದೇ ಸಲ ಸೆಟಲ್ ಮಾಡ್ತೀವಿ, ಸೊ ಡಿಸ್ಕೌಂಟ್ ಇದೆಯಾ ಅಂತ ಕೇಳೋರಿಗೆ ಏನು ಹೇಳ್ತೀರಾ? ಏನು ಪ್ರೈಸ್ ನಿಮ್ದು ಬೇಸಿಕ್ಲಿ? ಡಿಸ್ಕೌಂಟ್ ಅಂತ ಬಂದ್ರೆ ಇವಾಗ ಮಾಡ್ತಾ ಇರೋದೇ ನಾನು ಡಿಸ್ಕೌಂಟ್ ಪ್ರೈಸ್ ಅಲ್ಲಿ. ಗೊತ್ತಾಯ್ತು. ಇವಾಗ 3,30,000 ಮಾರ್ತಾ ಇದ್ದಿದ್ದ ಜಾಗನ 55,000 ಲೆಸ್ ಮಾಡಿ ನಾನು ಜಾಗ ಕೊಡ್ತಾ ಇದ್ದೀನಿ. ಇದ್ರಲ್ಲೇ ಡಿಸ್ಕೌಂಟ್ ಸಿಕ್ಕಿದೆ. 55,000 ಡಿಸ್ಕೌಂಟ್ ಸಿಕ್ಕಿದಾಗ ಇದ್ರಲ್ಲಿ ಯಾವುದೇ ರೀತಿ ಡಿಸ್ಕೌಂಟ್ಸ್ ಇರೋದಿಲ್ಲ. ಇಮಿಡಿಯೇಟ್ ನಾಳೆ ಬೆಳಗ್ಗೆ ಬಂದು ರಿಜಿಸ್ಟರ್ ಮಾಡ್ಕೋತೀವಿ ಅಂದ್ರೆ ನಾವು ಡಿಸ್ಕೌಂಟ್ ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಎಲ್ಲ ಎಸ್ಟಿಮೇಷನ್, ಇವಾಗ ಡೆವಲಪ್ಮೆಂಟ್ ಚಾರ್ಜ್ ಇರುತ್ತೆ, ಎಲ್ಲ ಪ್ಲಾನ್ ಮಾಡಿ ನಾವು ಎಸ್ಟಿಮೇಷನ್ ಹಾಕಿ ಅದಾದ ನಂತರನೇ ನಾವು ಲೇಔಟ್ಗೆ ಒಂದು ಪ್ರೈಸ್ ಅನ್ನೋದು ಫಿಕ್ಸ್ ಮಾಡ್ತೀವಿ. ಆ ಲೇಔಟ್ ಫಿಕ್ಸ್ ಮಾಡಿದ ಪ್ರೈಸ್ ಅಲ್ಲೇ ನಾವು ಪರ್ಫೆಕ್ಟ್ ಆಗಿ ಪ್ರತಿಯೊಂದು ಕ್ಲಿಯರ್ ಆಗಿ ಕೊಟ್ಟು ಈಗ 2,75,000 ನಮಗೆ ಬಂದಿರೋ ಪ್ರೈಸ್ ಅಲ್ಲಿ ನಾವು ಕೊಡ್ತಾ ಇರ್ತೀವಿ. ಅದ್ರಲ್ಲಿ ನಾವೇನು ಡಿಸ್ಕೌಂಟ್ ಅಂತ ಏನು ಸಿಗೋದಿಲ್ಲ, ಒಳ್ಳೆ ರೇಟಲ್ಲಿ ಅವ್ರಿಗೆ ಸೈಟ್ ಸಿಗುತ್ತೆ. ವೆಯ್ಟ್ ಮಾಡಿದಷ್ಟು ತುಂಬಾ ಅನುಕೂಲ ಇದೆ ಅಂತ ಜಾಗದಲ್ಲಿ, ವೆಯ್ಟ್ ಮಾಡ್ಬೇಕು ತಗೊಂಡು. ಆಲ್ ರೈಟ್ ಇನ್ನಷ್ಟು ಮಾತಾಡೋಣ. ಸೊ ವೀಕ್ಷಕರೇ, ಈಗ ನಿಮ್ಮೆಲ್ಲರಿಗೂ ಕೂಡ ಒಂದು ಕನ್ಫ್ಯೂಷನ್ ಇರುತ್ತೆ, EMI ಫೆಸಿಲಿಟೀಸ್ ಇರುತ್ತಾ? ಮತ್ತೆ ಸಾಮಾನ್ಯವಾಗಿ ರಿಜಿಸ್ಟ್ರೇಷನ್ ಅನ್ನ ಸೈಟ್ ತಗೊಂಡಾಗ ಕೆಲವು ಕಡೆ ಇಮಿಡಿಯೇಟ್ ಆಗಿ ಮಾಡ್ಕೊಡ್ತಾರೆ, ಇನ್ನು ಕೆಲವು ಕಡೆ 3 ತಿಂಗಳು 6 ತಿಂಗಳು ಅಂತ ಟೈಮ್ ಎಲ್ಲ ತಗೊಂಡು ಸ್ವಲ್ಪ ಅಳಿಸುವಂತಹ ಕೆಲಸಗಳೆಲ್ಲ ಆಗುತ್ತೆ. ಸೊ ಇಲ್ಲಿ ಹೇಗೆ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಜೊತೆಗೆ ಎಲೆಕ್ಟ್ರಿಸಿಟಿ ಇರಬಹುದು ಅಥವಾ ರೋಡ್ ವ್ಯವಸ್ಥೆ ಇರಬಹುದು, ವಾಟರ್ ಕನೆಕ್ಷನ್ ಇರಬಹುದು, ಎಲ್ಲವೂ ಇದೆಯಾ? ಅದೆಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಆಫ್ಟರ್ ಶಾರ್ಟ್ ಬ್ರೇಕ್. Myntra Big Fashion Festival is back. ಹಬ್ಬದ ಫ್ಯಾಷನ್ ಶಾಪಿಂಗ್ ಕೇವಲ ಭಾರತದ ಫ್ಯಾಷನ್ ಎಕ್ಸ್ಪರ್ಟ್ಸ್ ನೊಂದಿಗೆ. ಅತಿ ದೊಡ್ಡ ಕಲೆಕ್ಷನ್ಸ್ ನಿಂದ ಅತಿ ದೊಡ್ಡ ಡೀಲ್ಸ್ ನೊಂದಿಗೆ ಅತಿ ದೊಡ್ಡ ಬ್ರಾಂಡ್ಸ್ ನ ಆಯ್ಕೆ ಮಾಡಿ. ಆರಂಭ 3 ಅಕ್ಟೋಬರ್ಗೆ. ಅವಕಾಶ ಕಳ್ಕೋಬೇಡಿ, ಈಗಲೇ ಡೌನ್ಲೋಡ್ ಮಾಡಿ. ಅಮ್ಮ ನಿನ್ನ ಕೂದಲು ಉದುರುತ್ತಿದೆ, ನೋಡು ಅಪ್ಪನ ಕೂದಲೆಲ್ಲ ಬೆಳ್ಳಗೆ, ನಿನ್ನ ಅಕ್ಕನ ಕೂದಲೇ ಸಿಕುಡು, ಮತ್ತು ಅಣ್ಣ ಅಂತೂ ಡ್ಯಾಂಡ್ರಫ್ ನಿಂದ ಕಿರಿಕಿರಿ. ಕ್ಯಾನ್ಸರ್ ತರುವ ಮಿನರಲ್ ಆಯಿಲ್ ಇಂದ ತಯಾರಾದ ಎಣ್ಣೆ ಮತ್ತು ಕೇವಲ ಕೆಮಿಕಲ್ಸ್ ನಿಂದ ತಯಾರಾದ ಶಾಂಪೂ ಮಾಡಿದೆ ಹಾನಿ. ಇವೆಲ್ಲ ಅತ್ಯಂತ ಹಾನಿಕಾರಕಗಳು. ಆಮ್ಲ ಬ್ರಾಹ್ಮಿ ರೀಠಾದಂತಹ ಅತ್ಯಮೂಲ್ಯ ಗಿಡಮೂಲಿಕೆಗಳಿಂದ ತಯಾರಾದ ಕೇಶ್ ಕಾಂತಿ ಹೇರ್ ಆಯಿಲ್ಸ್ ಅಂಡ್ ಶಾಂಪೂಸ್. ಈಗ ನಿಮ್ಮ ಕೂದಲುಗಳಿಗೆ ಹೇಳಿ 100 ಕಾಲ ಬಾಳು. ವೆಲ್ಕಮ್ ಬ್ಯಾಕ್. HSN ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಕಡಿಮೆ ಬೆಲೆಯಲ್ಲಿ ಉತ್ತಮ ಜಾಗದಲ್ಲಿ ನಿವೇಶನ ಕೊಡುವಂತಹ ಪ್ರಾಮಿಸ್ ಅವ್ರು ಮಾಡ್ತಾ ಇದ್ದಾರೆ. ಸೊ ವಾಪಸ್ ಹೋಗ್ತಾ ಇದ್ದೀನಿ ನಾನು. ಸೊ ರಾಘವೇಂದ್ರ ಅವರೇ, ನಾನು ಬ್ರೇಕ್ ಗಿಂತ ಮುಂಚೆ ಕೇಳ್ತಾ ಇದ್ದೆ ಅಂದ್ರೆ EMI ಫೆಸಿಲಿಟೀಸ್ ಇದೆಯಾ ಅಂತ. ಸೊ ಬಹಳಷ್ಟು ಜನ ಏನ್ ಮಾಡಿರ್ತಾರೆ ಅಂದ್ರೆ ಚಿಟ್ ಫಂಡ್ ಅಲ್ಲಿ ಹಾಕಿರ್ತಾರೆ ಅಥವಾ ಅಲ್ಲಿ ಇಲ್ಲಿ ಸೇವಿಂಗ್ಸ್ ಮಾಡಿರ್ತಾರೆ, ಪೂರ್ತಿ ದುಡ್ಡು ಇರೋದಿಲ್ಲ ಅವ್ರ ಹತ್ರ. ಸೊ EMI ವ್ಯವಸ್ಥೆ ಇದೆಯಾ ಅಥವಾ ಅಡ್ವಾನ್ಸ್ ಕೊಟ್ಟು ಫುಲ್ ಪೇಮೆಂಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಏನಾದ್ರು ಕೊಡ್ತಾರೆ? ಆ ತರದ್ದು ಕನ್ಫ್ಯೂಷನ್ಸ್ ಎಲ್ರಿಗೂ ಇರುತ್ತೆ. ಸೊ ಅದಕ್ಕೆ ಉತ್ತರ ಕೊಡೋದಾದ್ರೆ ನಾವೇನ್ ಹೇಳೋದು ಗೊತ್ತಾ, ಇವಾಗ 1 ಲಕ್ಷ ರೂಪಾಯಿ ಬುಕ್ಕಿಂಗ್ ಅಮೌಂಟ್ ಅಂತ ನಮ್ದೊಂದು ಟಾರ್ಗೆಟ್ ಇರುತ್ತೆ. 1 ಲಕ್ಷ ಬುಕ್ಕಿಂಗ್ ಅಮೌಂಟ್ ಕೊಟ್ಟವ್ರಿಗೆ ಆಫ್ ಸೈಟ್ಗೆ 1.5 ಲಕ್ಷ ಕೊಟ್ರೆ ಅಗ್ರಿಮೆಂಟ್ ಮಾಡ್ಕೊಡ್ತೀವಿ. 1 ಲಕ್ಷ ಕೊಟ್ರೆ ಬುಕ್ಕಿಂಗ್ ಅಮೌಂಟ್ ಅಂತ ಹೇಳಿ ತಗೊಂಡು ಅದರಲ್ಲಿ ಸೈಟ್ ನ ಬುಕ್ ಮಾಡ್ಕೊಂತೀವಿ. ಇನ್ನು 50,000 ಕೊಟ್ರೆ ನಮ್ಮಲ್ಲಿ ಅವರಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ಲಿ ಅಂದ್ಬಿಟ್ಟು ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಅದಾದ ನಂತರ 3 ಮಂತ್ಸ್ ಟೈಮ್ ಕೊಡ್ತೀವಿ. ಆಫ್ ಸೈಟ್ಗೆ ಹೇಳ್ತಾರೆ 2030ಗೆ 3 ಮಂತ್ಸ್ ಟೈಮ್ ಕೊಟ್ಟಿದ ನಂತರ ಅದ್ರ ಅಷ್ಟರಲ್ಲಿ ರಿಜಿಸ್ಟರ್ ರೆಡಿ ಆಗಿರುತ್ತೆ. ಅವರು 3 ಮಂತ್ಸ್ ಟೈಮ್ ಕೊಟ್ಟಿರ್ತೀವಿ. ಏನಕ್ಕೆ 3 ಮಂತ್ಸ್ ಟೈಮ್ ಕೊಟ್ಟಿರ್ತೀವಿ ಅಂದ್ರೆ ನೀವು ಹೇಳಿದ ಹಾಗೆ ಮೇಡಮ್, ಚಿಟ್ ಫಂಡ್ಸ್ ಆಮೇಲೆ ಅಲ್ಲಿ ಸೇವಿಂಗ್ಸ್ ಮನಿ ಎಲ್ಲ FD ಮಾಡಿರ್ತಾರೆ, ಅದೆಲ್ಲ ರಿಮೂವ್ ಮಾಡಬೇಕು ಅಂದ್ರೆ ಪ್ರೊಸೀಜರ್ಸ್ ತುಂಬಾ ಇರುತ್ತೆ. ಸೊ 3 ಮಂತ್ಸ್ ಟೈಮ್ ಕೊಡ್ತೀವಿ. ಆ 3 ಮಂತ್ಸ್ ಒಳಗಡೆ ಬಂದು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. EMI ಅಂತ ನಾವು ಏನ್ ಪ್ಲಾನ್ ಮಾಡಿಲ್ಲ ಮೇಡಮ್. ಏನು ಗೊತ್ತಾ, EMI ಅಂತ ಮಾಡಿದ್ರೆ ನಾವು ಸೈಟ್ ಕೊಡ್ತೀವಿ, ಅವರು ತಗೊಂತಾರೆ 1 ಲಕ್ಷ, ಇವಾಗ ನನ್ನ ಹತ್ರ ಇನ್ವೆಸ್ಟ್ ಮಾಡ್ತಾರೆ. ಅದೇ ರೀತಿ ರೇಟ್ ವೈಸ್ ಎಲ್ಲ ಜಾಸ್ತಿ ಆದಾಗ ನಾವ್ ಎಕ್ಸ್ಟ್ರಾ ಅಮೌಂಟ್ ಕೇಳೋದು ಅದ್ರ ಸರಿ ಹೋಗಲ್ಲ. ಇವಾಗ ಏನ್ ಮಾತಾಡಿರ್ತೀವಿ ಅದೇ ಫೈನಲ್ ಆಗಿರ್ಬೇಕು. ಆಮೇಲೆ ನಾವು EMI ತಗೊಂತೀವಿ ಅಂದ್ರೆ ಇವಾಗ EMI ಕಟ್ತಾ ಇರ್ತಾರೆ, ಎಷ್ಟ್ ದಿನ ಅಂತ ಕಟ್ತಾರೆ, ಯಾವಾಗ ರಿಜಿಸ್ಟರ್ ಮಾಡ್ಕೊಂತಾರೆ, ಅದೆಲ್ಲ ನೋಡ್ಕೊಬೇಕಾಗಿರುತ್ತೆ. ಯಾಕಂದ್ರೆ 3 ಮಂತ್ಸ್ ಟೈಮ್ ಅಂತ ಕೊಟ್ಟಾಗ 90 ಡೇಸ್ ಟೈಮ್ ಇರುತ್ತೆ. ಅದರಲ್ಲಿ ಒಂದು ದಿನಾನು ಅವ್ರಿಗೊಂದು ಟಾರ್ಗೆಟ್ ಅನ್ನೋದಿರುತ್ತೆ. ನಾನು 3 ಮಂತ್ಸ್ ಒಳಗಡೆ ಕ್ಲಿಯರ್ ಮಾಡ್ಕೋಬೇಕು, ಸೈಟ್ ನಮ್ದು ಆಗ್ಬಿಡ್ಬೇಕು, ಇಮಿಡಿಯೇಟ್ ರಿಜಿಸ್ಟರ್ ಮಾಡ್ಕೋಬೇಕು ಅಂತ. EMI ಅಂತ ಏನು ಕೊಡೋದಿಲ್ಲ. ಈ ತರ ಬೇಕಾದ್ರೆ ನಾನು ಮಾಡ್ಕೊಡ್ಬೋದು. ಅಂದ್ರೆ ಸೌಲಭ್ಯಗಳು ಮಾಡ್ಕೊಡ್ತೀವಿ, ಸುಲಭ ಅಷ್ಟೇನೆ. ಲಿಮಿಟೆಡ್ ಅಲ್ಲಿ ನಾನು EMI ಮಾಡ್ಕೊಡ್ಬಹುದು, ಅಂದ್ರೆ ತೀರಾ ಎಕ್ಸ್ಟೆಂಡ್ ವರ್ಗೂ ಆಗೋದಿಲ್ಲ. ಒಂದು ಬೌಂಡ್ರಿ ಇದೆ. ಅದನ್ನ ಆಫೀಸಿಗೆ ಬಂದು ಅವ್ರ ಕಂಪ್ಲೀಟ್ ಡೀಟೇಲ್ಸ್ ತಗೊಂಡ್ರೆ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ.
ಓಕೆ ಈ ತರ EMI ಫೆಸಿಲಿಟೀಸ್ ಕೊಟ್ರೆ ತುಂಬಾ ಲೇಟ್ ಆಗ್ಬಿಡುತ್ತೆ ಪ್ರೊಸೀಜರ್. ಕರೆಕ್ಟ್ ಕರೆಕ್ಟ್ ಸುಮ್ಮನೆ ಲಾಂಗ್ ಆಗುತ್ತೆ ಲಾಂಗ್ ಆಗ್ತಾ ಬಂದಾಗ ಅವ್ರಿಗೆ ಯಾವಾಗ ಸೈಟ್ ನಾವು ಅವ್ರದ್ದು ಮಾಡಿಸ್ಕೊಂತಾರೆ. ಕರೆಕ್ಟ್ ಅವ್ರ ಸ್ವಂತಕ್ಕೆ ಮಾಡ್ಕೋಬೇಕು ಅಂದ್ರೆ ಬೇಗ ಪ್ರೊಸೀಜರ್ ಮುಗಿಸಿ ಫೇರ್ ಎನಫ್. ಸೊ ಈಗ ಎಲೆಕ್ಟ್ರಿಸಿಟಿ ವಾಟರ್ ಕನೆಕ್ಷನ್ ವ್ಯವಸ್ಥೆ ಹೇಗೆ ಅಂತ, ಬಿಕಾಸ್ ಇದೆರಡೇ ತುಂಬಾ ಇಂಪಾರ್ಟೆಂಟ್ ಬೇಸಿಕ್ ನೀಡ್ ಅಂತ ಹೇಳ್ತೀವಿ. ಸೊ ಏನ್ ಕತೆ ಅಂತ, ಆಲ್ರೆಡಿ ಇದೆಯಾ ಕನೆಕ್ಷನ್ಸ್ ಎಲ್ಲ ಮಾಡಿದೀವಿ. ಯಾರಾದ್ರೂ ಒಬ್ರು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಆಟೋಮೆಟಿಕ್ ಆಗಿ ಎಲ್ಲಾನು ಸೌಲಭ್ಯಗಳು ಸ್ಟಾರ್ಟ್ ಆಗುತ್ತೆ. ಪೋಲ್ಸ್ ಎಲ್ಲ ಹಾಕಿದೀವಿ, ವೈರಿಂಗ್ ಒಂದು ಹಾಕ್ಬೇಕಾಗಿರುತ್ತೆ. ಏನಂದ್ರೆ ಕೆಲವು ರಿಟೈರ್ಡ್ ಕಸ್ಟಮರ್ಸ್ ಎಲ್ಲ ಆ ಕಡೆ ಬರೋ ಚಾನ್ಸಸ್ ಇದೆ. ಇವಾಗ ಹಳೆ ಕಸ್ಟಮರ್ಸ್ ಪರ್ಚೇಸ್ ಆಗಿರೋರು ಅವ್ರಲ್ಲಿ ಯಾರಾದ್ರೂ ಒಂದು 2-3 ಮನೆ ಸ್ಟಾರ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಾವು ಎಲೆಕ್ಟ್ರಿಸಿಟಿ ಲೈನಿಂಗ್ ಎಲ್ಲ ಹಾಕಿ ಕನೆಕ್ಷನ್ ಕೊಡಿಸ್ಕೊಡ್ತೀವಿ. ಏನಕ್ಕೆ ಕನೆಕ್ಷನ್ ಎಲ್ಲ ಕೊಡೋದಿಲ್ಲ ಅಂದ್ರೆ ಅಲ್ಲಿ ನಾವು ಇರೋದಿಲ್ಲ ಲೇಔಟ್ ಹತ್ರ. ಸೊ ನಮ್ಗೊಂದು ಸೇಫ್ಟಿ ಇರ್ಬೇಕಲ್ವಾ. ಯಾರಾದ್ರೂ ಮನೆ ಕಟ್ಟಿದ್ರೆ ಅವಾಗ ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ. ಇವಾಗ ತಾರ್ ರೋಡ್ ಹಾಕೋದು ಅದೇ ಕಾರಣಕ್ಕೆ. ಇವಾಗ ನಾವು ತಾರ್ ರೋಡ್ ಹಾಕ್ತಿವಿ, ಕರೆಕ್ಟ್ ಆಗಿ ಇರ್ಬೇಕು ಅದನ್ನು. ಯಾರು ಇಲ್ಲ ಅಂದ್ರೆ ಪ್ರಾಬ್ಲಮ್ಸ್ ಆಗ್ಬಾರ್ದಲ್ಲ. ಸೊ ಒಂದೇ ಸತಿಗೆ ಎಲ್ಲ ಒಬ್ರು ಸ್ಟಾರ್ಟ್ ಮಾಡಿದ್ರು ಆಟೋಮೆಟಿಕ್ ಆಗಿ ಕಂಪ್ಲೀಟ್ ಡೆವಲಪ್ಮೆಂಟ್ ಕ್ಲಿಯರ್ ಮಾಡ್ಬಿಡ್ತೀವಿ. 95% ಡೆವಲಪ್ಮೆಂಟ್ ಕ್ಲಿಯರ್ ಮಾಡಿದೀವಿ. 5% ಅಷ್ಟೇ ಪೆಂಡಿಂಗ್ ಇರೋದು. ವಾಟರ್ ಆಗಿರ್ಬೋದು, ಬೋರ್ ಆಗಿರ್ಬೋದು, ಪ್ರತಿಯೊಂದು ಕಂಪ್ಲೀಟ್ ಆಗಿದೆ. ಓಕೆ, ಈಗ ಸೈಟ್ ತಗೊಳ್ಬೇಕು ಅಂತ ಹೇಳಿದ್ರೆ ನಾವು ಪೇಪರ್ಸ್ ಅನ್ನ ಚೆಕ್ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಹತ್ರ ಲೀಗಲ್ ಅಡ್ವೈಸರ್ಸ್ ಇದ್ರು ಕೂಡ ಅದನ್ನ ನಾವು ಹೋಗ್ಬಿಟ್ಟು ಸಪರೇಟ್ ಆಗಿ ಡಾಕ್ಯುಮೆಂಟ್ಸ್ ಅನ್ನ ವೆರಿಫೈ ಮಾಡಿಸೋದು ಸ್ಯಾಟಿಸ್ಫ್ಯಾಕ್ಷನ್ ಬೇರೆ, ಅಂದ್ರೆ ಒಂದು ನೆಮ್ಮದಿ ಇರುತ್ತೆ. ಸೊ ನಿಮ್ಮ ಹತ್ರ ಆ ಕಾಪಿನ ಇಸ್ಕೊಳ್ಬೇಕಂದ್ರೆ ಅಡ್ವಾನ್ಸ್ ಬುಕಿಂಗ್ ಮಾಡಿ ಕಾಪಿ ಕೊಡ್ತೀರಾ ನೀವು, ಅಥವಾ ವೆರಿಫೈ ಮಾಡೋದಕ್ಕೆ ಈಸಿಯಾಗಿ ಕೊಡ್ತೀರಾ, ಹೇಗೆ ಅಂತ? ಅದಕ್ಕೆ ಏನಾದ್ರು ಪ್ರೊಸೀಜರ್ ಇದೆಯಾ? ಈಗ ನೀವು 1 ಲಕ್ಷ ಬುಕಿಂಗ್ ಅಮೌಂಟ್ ತಗೊಂತೀವಿ. ಏನಕ್ಕೆ ತಗೊಂತೀವಿ ಅಂದ್ರೆ ನಮ್ಗೊಂದು ಕನ್ಫರ್ಮೇಶನ್ಸ್ ಇರುತ್ತೆ, ಈ ಸೈಟ್ ಈ ತರ ಇದೆ ಅಂತ. ಸೊ ನಾವು ಸೈಟ್ ಹೋಲ್ಡ್ ಮಾಡ್ತೀವಿ, ಅವ್ರು ಕೇಳಿ ಡಾಕ್ಯುಮೆಂಟ್ ಕೊಡ್ತೀವಿ, ಎಲ್ಲ ಕ್ಲಿಯರ್ ಮಾಡ್ಕೊಂತಾರೆ. ಕ್ಲಿಯರ್ ಆಗಿ ರಿಜಿಸ್ಟರ್ ಆಗಿರೋ ಕಾಪೀಸ್ ತೋರಿಸ್ಕೊಡ್ತೀವಿ ಅವ್ರಿಗೆ. ಪ್ರತಿಯೊಂದು ನಾವು ಕ್ಲಿಯರ್ ಆಗಿ ಮಾಡ್ಕೊಡ್ತೀವಿ, ಏನು ಇಶ್ಯೂಸ್ ಇಲ್ಲ ಅದ್ರ ಬಗ್ಗೆ. ಫಸ್ಟ್ 1 ಲಕ್ಷ ಬುಕಿಂಗ್ ಮಾಡ್ಕೊಂತೀವಿ. ಮೇನ್ ಏನಕ್ಕೆ ಬುಕಿಂಗ್ ಮಾಡ್ಕೊಳ್ಳೋದು ಅಂದ್ರೆ ನಮ್ಗೊಂದು ಕನ್ಫರ್ಮೇಶನ್ ಬೇಕು, ಇಂಥ ಸೈಟ್ ನಾವು ಹೋಲ್ಡ್ ಮಾಡ್ತಾ ಇದೀವಿ ಅವ್ರಿಗೋಸ್ಕರ. ಇಲ್ಲ ಜಸ್ಟ್ ಅವರು ಡಾಕ್ಯುಮೆಂಟ್ಸ್ ತಗೊಂಡೋಗ್ತಾರೆ, ಸೈಟ್ ಹೋಲ್ಡ್ ಮಾಡಿರೋದಿಲ್ಲ. ನಾಳೆ ದಿನ ಬರ್ತಾರೆ, ಸರ್ ಡಾಕ್ಯುಮೆಂಟ್ಸ್ ಓಕೆ ಆಗಿದೆ, ನನಗೆ ಸೈಟ್ ಕೊಡಿ ಅಂತ. ಜಸ್ಟ್ ನಾನು ಸೈಟ್ ಕೊಡೋದಿಲ್ಲ, ಬರೀ ಡಾಕ್ಯುಮೆಂಟ್ಸ್ ಇಸ್ಕೊಂಡಿರ್ತೀನಲ್ವಾ ಆ ಟೈಮಲ್ಲಿ. ಇದೆಲ್ಲ ಕನ್ಫ್ಯೂಷನ್ಸ್ ಆಗಬಾರ್ದು ಅಂತ ಏನ್ ಮಾಡಿರ್ತೀವಿ, 1 ಲಕ್ಷ ಬುಕಿಂಗ್ ಅಮೌಂಟ್, ಅದಾದ ನಂತರ ಡಾಕ್ಯುಮೆಂಟ್ಸ್ ಆದ ನಂತರ ನೆಕ್ಸ್ಟ್ ಪ್ರೊಸೀಜರ್ ಮೂವ್ ಆನ್ ಮಾಡ್ತೀವಿ. ಓಕೆ ಫೈನ್. ಸೊ ರಿಜಿಸ್ಟ್ರೇಷನ್ ಪ್ರಾಸೆಸ್ ಬಗ್ಗೆ ಬಂದ್ಬಿಡೋಣ. ಸಾಮಾನ್ಯವಾಗಿ ನಾವು ಕೇಳುವಂತಹ ಮಾಮೂಲಿ ಕಂಪ್ಲೇಂಟ್ ಏನಪ್ಪಾ ಅಂತ ಹೇಳಿದ್ರೆ, ನಾವು ತಹಸೀಲ್ದಾರ್ ಆಫೀಸು ಅಲ್ಲಿ ಇಲ್ಲೆಲ್ಲ ಕೇಳ್ತಾ ಇರ್ತೀವಿ. ಒಂದೇ ಒಂದು ಕಂಪ್ಲೇಂಟ್ ಸಬ್ ರಿಜಿಸ್ಟರ್ ಆಫೀಸರ್ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಬೇಗ ಆಗಲ್ಲ, ಒಂದ್ 3 ತಿಂಗಳು 6 ತಿಂಗಳು ಆಗುತ್ತೆ, ಕೆಲವ್ರಿಗಂತೂ 1 ವರ್ಷ 2 ವರ್ಷ ಎಲ್ಲ ಆಗುತ್ತೆ. ಸೊ HSN ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್, ಈಗ ದುಡ್ಡು ನನ್ನ ಹತ್ರ ಇದ್ರೆ ಎಷ್ಟು ದಿನಗಳ ಒಳಗಾಗಿ, ಡೆಡ್ ಲೈನ್ ಒಳಗಾಗಿ ನೀವು ಮಾಡ್ಕೊಡ್ತೀರಾ ರಿಜಿಸ್ಟ್ರೇಷನ್ ಅಂತ? ಮೇಡಮ್ ನಮ್ದೇನಿಲ್ಲ ಪ್ರೊಸೀಜರ್. ಅಮೌಂಟ್ ಯಾವ ತರ ಕಸ್ಟಮರ್ಸ್ ಕೊಡ್ತಾರೆ ಅದ್ರ ಮೇಲೆ ನಾನು ರಿಜಿಸ್ಟರ್ ಮಾಡ್ಕೊಡ್ತೀನಿ. ಇವಾಗ ನನಗೆ 3 ಮಂತ್ಸ್ ಟೈಮ್ ಬೇಕು, ಕೆಲವು ಅಮೌಂಟ್ ಅಡ್ಜಸ್ಟ್ ಮಾಡ್ಕೊಂತೀವಿ ಅಂತ ಹೇಳ್ತಾರೆ, 3 ಮಂತ್ಸ್ ಟೈಮ್ ಕೊಡ್ತೀನಿ. ಸರ್ ಇಲ್ಲ ನನಗೆ ಈ ಹಬ್ಬ ಎಲ್ಲ ಮುಗಿಸ್ಕೊಂಡು ನಾನು ರಿಜಿಸ್ಟರ್ ಮಾಡಿಸ್ಕೊತೀನಿ ಅನ್ನೋರು ಅವಾಗ್ಲೂ ಮಾಡಿಸ್ಕೊಡ್ತೀವಿ. ಫುಲ್ ಕ್ಯಾಶ್ ಯಾರು ರೆಡಿ ಇರ್ತಾರೋ ಅವ್ರದ್ದು ಯಾವಾಗ ಬೇಕಾದ್ರೂ ನಾವು ಮಾಡಿಸ್ಕೊಡ್ಬೋದು. ಆಫ್ ಪೇಮೆಂಟ್ ಇದ್ದಾಗ 3 ಮಂತ್ಸ್ ಟೈಮ್ ತಗೊಂಡು ಆ 3 ಮಂತ್ಸ್ ಒಳಗಡೆ ಕ್ಲಿಯರ್ ಮಾಡ್ಕೋಬೇಕಾಗಿರುತ್ತೆ. ಏನಂದ್ರೆ ರಿಜಿಸ್ಟ್ರೇಷನ್ ನಾಳೆ ಬನ್ನಿ ನಾಳಿದ್ ಬನ್ನಿ ಅದೆಲ್ಲ ಇಲ್ಲ. ಏನಾದ್ರೂ ಇಶ್ಯೂಸ್ ಇದ್ರೆ ಮಾತ್ರನೇ ನಮ್ಗೆ ಪ್ರೊಸೀಜರ್ ಲೇಟ್ ಆಗ್ಬೋದು ಅಷ್ಟೇ. ಒಂದು 2 days 3 days ಆಗ್ಬೋದು, ಮಂತ್ಸ್ ಟುಗೆದರ್ ಏನಾಗೋದಿಲ್ಲ. ಯಾವುದೇ ರೀತಿ ತೊಂದರೆ ಇಲ್ಲ. ರಿಜಿಸ್ಟರ್ ಮಾತ್ರ ಆನ್ ಟೈಮ್ ಮಾಡಿಸ್ಕೊಡೋ ಜವಾಬ್ದಾರಿ ನಮ್ದು. ಏನೇನಿರುತ್ತೆ ಪ್ರೊಸೀಜರ್ ಮೂವ್ ಮಾಡಿಸಿ, ನೀವು ಬರ್ತಾ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಚೆಕ್ ಬುಕ್ಸ್ ಆಗಿರ್ಬೋದು ಎಲ್ಲ ತಗೊಂಬಂದ್ರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಎಲ್ಲ ಕ್ಲಿಯರ್ ಮಾಡ್ಕೊಡ್ಬೋದು. ಓಕೆ, ಈಗ ಆಲ್ರೆಡಿ ರಿಯಲ್ ಎಸ್ಟೇಟ್ ಅಲ್ಲಿ ಸುಮಾರು ಕಂಪ್ನಿಗಳು ನೆಲಮಂಗಲ ರಸ್ತೆಯಲ್ಲಿ ಆಲ್ಮೋಸ್ಟ್ ನಾವು ಕಡಿಮೆ ಬೆಲೆ ಕೊಡ್ತೀವಿ ಅಂತ ಒಬ್ರಿಗಿಂತ ಒಬ್ರು ಹೆಚ್ಚು ಕಾಂಪಿಟೇಷನ್ ಅನ್ನು ತೋರಿಸ್ತಾ ಇದ್ದಾರೆ. ಅಂತದ್ರಲ್ಲಿ ನೀವು ಹೇಗೆ ಡಿಫ್ರೆಂಟ್ ಅಂತೀರಾ, ಜನರನ್ನ ಹೇಗೆ ಕನ್ವಿನ್ಸ್ ಮಾಡ್ತೀರಾ ಅನ್ನೋದು ಪ್ರಶ್ನೆ ಆಗುತ್ತೆ. ಮೇಡಮ್ ಇವಾಗ ಕಾಂಪಿಟೇಷನ್ ಅಂದ್ರೆ ಎಲ್ಲಾ ಕಡೆ ಇದೆ. ಕರೆಕ್ಟ್. ಕಾಂಪಿಟೇಷನ್ ಅಂತ ಬಂದ್ರೆ ಇವಾಗ ಶಾಂಪೂಲು ಕಾಂಪಿಟೇಷನ್ ಇದೆ. ನಾವ್ ಏನೇ ಒಂದು ಇದ್ರ ಫೀಲ್ಡ್ ಹೋದ್ರು ಅದ್ರಲ್ಲಿ ಒಂದು ಕಾಂಪಿಟೇಷನ್ಸ್ ಅಂತ ಇರುತ್ತೆ. ಕಾಂಪಿಟೇಷನ್ಸ್ ಅಂತ ಬಂದಾಗ ಜನಗಳಿಗೆ ಸ್ವಲ್ಪ ನಂಬಿಕೆ ಇರುವಂತ ಕಂಪ್ನಿಗಳಲ್ಲಿ ಅವ್ರು ಹೋಗಿ ಪರ್ಚೇಸ್ ಮಾಡ್ತಾರೆ. ನಾವೇನ್ ಹೇಳ್ಬೋದು, ನಮ್ಮಲ್ಲಿ ಒಳ್ಳೆ ಸೈಟ್ಗಳಿದೆ, ಒಳ್ಳೆ ನಿವೇಶನಗಳಿದೆ, ಒಳ್ಳೆ ಕಡೆ ಮಾಡಿದೀವಿ, ಲೊಕೇಶನ್ ವೈಸ್ ನೋಡ್ಬೇಕು. ಫಸ್ಟ್ ಬಂದು ಇಷ್ಟ ಆಗೇ ಆಗುತ್ತೆ, 100% ಇಷ್ಟ ಆಗುತ್ತೆ. ಯಾರು ವಾಪಸ್ ಹೋಗಿರೋರಿಲ್ಲ, ಯಾಕಂದ್ರೆ ತುಂಬಾ ಚೆನ್ನಾಗಿ ಮಾಡಿದೀವಿ ಜಾಗಗಳನ್ನ. ಏನಂದ್ರೆ ಕನ್ವೀನಿಯಂಟ್ ಮೇನ್ ಬೇಕಾಗಿರೋದು. ಆ ಕನ್ವೀನಿಯಂಟ್ ನೋಡ್ಕೊಂಡು ನಾವು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಮಾಡಿ ಅದಾದ ನಂತರ ಪ್ರೊಸೀಜರ್ ಮಾಡ್ತಾ ಇದೀವಿ. ಇವಾಗ ಏನಂದ್ರೆ ಫಾರ್ ಎಕ್ಸಾಂಪಲ್ ಕಾಂಪಿಟೇಷನ್ ಅಂತ ಬಂತು ನಮ್ಗೆ ಅನ್ಕೊಳ್ಳಿ, ಅವರು ಯಾವ್ದು ಇಷ್ಟ ಆಗುತ್ತೋ ಅವ್ರು ಪರ್ಚೇಸ್ ಮಾಡಕ್ ಹಕ್ಕಿರುತ್ತೆ. ನಾವು ಅದನ್ನ ಜಡ್ಜ್ ಮಾಡೋದಿಕ್ಕಾಗೋದಿಲ್ಲ. ಯಾರಿಗೂ ನಾವು ಇವಾಗ ನನ್ನಲ್ಲೇ ತಗೋಬೇಕು ಅಂತ ನಾವು ಹೇಳೋದಿಕ್ಕಾಗೋದಿಲ್ಲ. ಅವ್ರಿಗೆ ಯಾವ್ದು ಮನ್ಸಿಗೆ ಇಷ್ಟ ಆಗುತ್ತೋ ಆ ಜಾಗ ನೋಡ್ತಾರೆ, ಇಷ್ಟ ಆಗಿದ್ನ ಬುಕ್ ಮಾಡ್ಕೋತಾರೆ. ಅದು ಅತಿ ಹೆಚ್ಚು ಕಡಿಮೆ ಕೊಡ್ತಾ ಇರೋದು ಸದ್ಯಕ್ಕೆ HSN ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅಂತ ನಾವು ಭಾವಿಸ್ತೀವಿ. ಯಾಕಂದ್ರೆ ಕಡಿಮೆ ರೇಟ್ ಕೊಡ್ತಾ ಇದೀವಿ ಅಂದ್ರೆ ತುಂಬಾ ಅನುಕೂಲ ಆಗ್ಲಿ ಜನಗಳಿಗೆ ಅಂತ ಅಷ್ಟೇ. ಈಗ ಕರೋನಾ ಮುಂಚೆ ಕ್ಯಾಬ್ ಫೆಸಿಲಿಟೀಸ್ ಇರ್ಬೋದು ಅಥವಾ ಸೈಟ್ ವಿಸಿಟಿಂಗ್ ಅಷ್ಟೊಂದು ರಿಸ್ಕ್ ಏನಿರ್ಲಿಲ್ಲ. ಬಟ್ ಕರೋನಾ ಬಂದ ಮೇಲೆ ಎಲ್ಲವೂ ಚೇಂಜ್ ಆಗಿದೆ, ನಾರ್ಮಲ್ ತರ ಇಲ್ಲ. ದ ನ್ಯೂ ನಾರ್ಮಲ್ ಹೇಗಿದೆ? ನೀವೀಗ ಕಸ್ಟಮರ್ಸ್ ನ ಹೇಗೆ ಕರ್ಕೊಂಡು ಹೋಗ್ತೀರಾ? ಈಗಲೂ ಕೂಡ ಫ್ರೀ ಸೈಟ್ ವಿಸಿಟ್ ಇದೆಯಾ? ಯಾವ ರೀತಿ ಸ್ಯಾನಿಟೈಸ್ ಮಾಡ್ತೀರಾ? ಆಫೀಸಲ್ಲಿ ಎಷ್ಟು ಫ್ರೆಂಡ್ಲಿ ಇದ್ದಾರೆ ಕಸ್ಟಮರ್ಸ್ಗೆ ಹೇಳ್ಬೋದಾ? ನಮ್ಮ ಕಂಪ್ನಿಗೆ ಬಂದ್ರೆ ಫಸ್ಟ್ ನಾವು ಏನ್ ಮಾಡ್ತೀವಿ ಗೊತ್ತಾ ಮೇಡಮ್,
ಇವಾಗ ನಮ್ಮ ಕಂಪ್ನಿಯಿಂದ ಒಂದು 3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಮಾತ್ರ ನಾವು ಪಿಕಪ್ ಕೊಡೋದಕ್ಕೆ ಸಾಧ್ಯ. ಓಕೆ. ಯಾಕೆ ಅಂದ್ರೆ 3 ಕಿಲೋಮೀಟರ್ಸ್ ಈ ಸ್ಯಾಟರ್ಡೆ ಸಂಡೇ ಆಗಿರೋದ್ರಿಂದ ನಮಗೆ ಪಿಕಪ್ ಕೊಡೋದಕ್ಕಾಗಲ್ಲ. ಕ್ಲೈಂಟ್ಸ್ ಫ್ಲೋ ಜಾಸ್ತಿ ಇರುತ್ತೆ ಆಫೀಸಲ್ಲಿ. ನಾವು ಮಾರ್ಕೆಟಿಂಗ್ ಕೋಆರ್ಡಿನೇಟರ್ಸ್ ಆಗಿರ್ಬೋದು, ನಾನಾಗಿರ್ಬೋದು, ಫುಲ್ ಕಂಪ್ಲೀಟ್ಲಿ ಬಿಸಿ ಆಗ್ಬಿಡ್ತೀವಿ ಆ ಟೈಮಲ್ಲಿ. ಆಗಿದ್ದಾಗ ಏನಾಗುತ್ತೆ, ಆಫೀಸ್ ಹತ್ರ ಬಂದ್ರೆ ಇಲ್ಲಿ ಆಫೀಸ್ ನೋಡ್ದಂಗ ಆಗುತ್ತೆ. ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನೇ ಕೊಡ್ತೀನಿ, ನಾನೇ ತಿಳಿಸ್ತೀನಿ ಪ್ರತಿಯೊಂದನ್ನು. ಅದಾದ ನಂತರ ಮೂವ್ ಆನ್ ಆಗ್ಬೋದು. ಈಗ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ರೆ ತಾನೇ ಇವಾಗ ಅವ್ರಿಗೂ ಗೊತ್ತಾಗೋದು ನಮ್ಮ ಆಫೀಸ್ ಹೀಗಿದೆ, ಇವ್ರದ್ದು ಈ ತರ ಡೀಟೇಲ್ಸ್ ಇದೆ, ಇವ್ರ ಹಾಸ್ಪಿಟಾಲಿಟಿ ಹೀಗಿದೆ, ಇವ್ರ ವೆಹಿಕಲ್ ಫೆಸಿಲಿಟೀಸ್ ಹೀಗಿದೆ, ಅದೆಲ್ಲ ತಿಳ್ಕೊಬೇಕು ಅಂದ್ರೆ ಆಫೀಸಿಗೆ ಬಂದ್ರೆ ಗೊತ್ತಾಗುತ್ತೆ. ಓಕೆ, ಸೊ ಫ್ರೀ ಸೈಟ್ ವಿಸಿಟ್ ಇದೆ. ಫೈನ್. ಇದ್ರ ಜೊತೆಗೆ ಈಗ ಎಲ್ರಿಗೂ ಕಾಡುವಂತಹ ಬೇಸಿಕ್ ಪ್ರಶ್ನೆ, ಇಷ್ಟು ಕಡಿಮೆ ಬೆಲೆಗೆ ಹೆಂಗ್ ಸೈಟ್ ಕೊಡ್ತಾರೆ, ಇವ್ರಿಗೆ ಏನ್ ವರ್ಕೌಟ್ ಆಗುತ್ತೆ, ಇವ್ರಿಗೆ ಏನ್ ಲಾಭ ಆಗುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ. ಅನುಮಾನದಲ್ಲಿ ನೋಡ್ತಾರೆ ಜನ. ಕಡಿಮೆ ಅಂದ ತಕ್ಷಣ ಫಸ್ಟ್ ನೋಡೋದೇ ಅನುಮಾನದಲ್ಲಿ, ಆಮೇಲೆ ಕನ್ವಿನ್ಸ್ ಆಗ್ತಾರೆ. ಸೊ ಹೇಗೆ ವರ್ಕೌಟ್ ಆಗ್ತಿದೆ HSN ಡೆವಲಪರ್ಸ್? ಯಾರಿಗೂ ಗೊತ್ತಿಲ್ಲ. ಒಂದು ಶರ್ಟ್ ಮಾಡ್ತೀವಿ ಅಂದ್ರೆ ಅದು ಕಡಿಮೆ ರೇಟ್ ತಂದಿರ್ತಾರೆ. ಓಕೆ. ಅದ್ರಲ್ಲಿ ಕಸ್ಟಮರ್ಸ್ಗೆ ಗೊತ್ತಿರೋದು ಏನಂತಾರೆ, ಒಂದು ಎಕರೆನ ತಗೊಂಡ್ರೆ ನಾವು ಅದು ನಮ್ಗೆ ಕಡಿಮೆ ರೇಟಿಗೆ 5 to 6 years ಬ್ಯಾಕ್ ಸಿಕ್ಕಿರುತ್ತೆ. ಆ ಎಕರೆಗೆ ನಾವು ಇನ್ವೆಸ್ಟ್ ಮಾಡಿರ್ತೀವಿ 5 to 6 years ಬ್ಯಾಕ್. ಇವತ್ತಿನ ರೇಟ್ ಕಾಸ್ಟ್ಲಿ ಇರುತ್ತೆ. ನಾವೇನ್ ಮಾಡ್ತಾ ಇದೀವಿ, ಆ ಕಾಸ್ಟ್ ಅದನ್ನೆಲ್ಲ ಎಸ್ಟಿಮೇಷನ್ ಹಾಕಿ ನಮ್ಗೊಂದು ಇಷ್ಟು ಮಾರ್ಜಿನ್ ಅಂತ ಇರುತ್ತೆ, ಅದನ್ನ ನಾವು ತಗೊಂತೀವಿ. ಇನ್ ಮಿಕ್ಕಿದ ಕಸ್ಟಮರ್ಸ್ಗೆ ಏನಿರುತ್ತೋ ಅದನ್ನ ಕ್ಲಿಯರ್ ಮಾಡ್ಕೊಡ್ತೀವಿ. ಯಾರಿಗೂ ಗೊತ್ತಿಲ್ಲ ಲ್ಯಾಂಡ್ ಅನ್ನೋದು ದೊಡ್ಡದು. ಲೇಔಟ್ ಮಾಡಿರ್ತೀವಿ. ಇಂಡಿವಿಜುವಲ್ ಸೈಟ್ ತಗೊಂಡ್ ನಾನು ಮಾಡ್ತಾ ಇಲ್ಲ ಕಡಿಮೆ ರೇಟಿಗೆ. ಅಲ್ಲಿ 150, 147 ಸೈಟ್ ಇರೋದು. ನಾವು ಎಕರೆಗಟ್ಲೆ ತಗೊಂಡಾಗ ಅದ್ರಲ್ಲಿ ನಮ್ಗೆ ಏನಿರುತ್ತೋ ಪ್ರಾಫಿಟ್ ರೇಟ್ ಆಗಿರ್ಬೋದು, ಅದು ಸೆಕೆಂಡ್ರಿ. ಆಮೇಲೆ ನಿಮ್ಗೆ ಯಾವ ತರ ಕನ್ವೀನಿಯಂಟ್ ಆಗಿರ್ಬೋದು ಎಲ್ಲ ಕ್ಲಿಯರ್ ಮಾಡಿ ಮಾಡ್ಕೊಡ್ತಾ ಇರ್ತೀವಿ ನಾವು. ಯಾರಿಗೂ ಗೊತ್ತಿಲ್ಲ ಅದು ಆಕ್ಚುಲಿ. ಈ ಮಾರ್ಕೆಟಿಂಗ್ ಪ್ರೈಸ್ ಅಲ್ಲಿ ನಾವು ಮಾರ್ಕೆಟಿಂಗ್ ಮಾಡ್ತಾ ಇರ್ತೀವಿ. ಗೌರ್ಮೆಂಟ್ ಪ್ರೈಸ್ ಅಲ್ಲಿ ಮಾರ್ತೀವಿ ಅಂದ್ರೂ ಅದಕ್ಕೂ ನಾವು ಮಾಡ್ಕೊಳ್ಬಹುದು. ಯಾಕಂದ್ರೆ ಜಾಸ್ತಿ ಆಗುತ್ತೆ ಗೌರ್ಮೆಂಟ್ SR ವ್ಯಾಲ್ಯೂ ಡಿಫರೆನ್ಸ್ ಇರುತ್ತೆ, ಜಾಸ್ತಿ ಬರುತ್ತೆ ಕೆಲವೊಮ್ಮೆ. ಓಕೆ. ಸೊ ಈಗ ವೀಕೆಂಡ್ ಅಲ್ಲಿ ತುಂಬಾ ಜನ ಬರ್ತಾರೆ ಅಂತ ಹೇಳ್ತಾ ಇದ್ರಿ. ಸೊ ವೀಕೆಂಡ್ ಅಲ್ಲಿ ಹೆಚ್ಚು ಸೈಟ್ ಗಳು ಖರೀದಿ ಆಗುತ್ತಾ ನಿಮ್ಮಲ್ಲಿ, ಅಥವಾ ವೀಕ್ ಡೇಸ್ ಅಲ್ಲಿ ಆಗುತ್ತಾ? ಆಮೇಲೆ ಬರುವಂತಹ ಕಸ್ಟಮರ್ಸ್ ನಿಮ್ಮ ಅಡ್ವರ್ಟೈಸ್ಮೆಂಟ್ ಮೂಲಕ ಬರ್ತಾರಾ ಅಥವಾ ಮೌತ್ ಟು ಮೌತ್ ಅಡ್ವರ್ಟೈಸ್ ಆಗಿ ಬರ್ತಾರಾ? ಏನ್ ಹೇಳ್ತಾರೆ ಅಂತ ಸಾಮಾನ್ಯ? ನಮ್ದು ಅಡ್ವರ್ಟೈಸ್ ಗಿಂತ ಹೆಚ್ಚಾಗಿ ಮೌತ್ ಟು ಮೌಟ್. ಇವಾಗ ಯಾರಾದ್ರೂ ನಾವು ತಗೊಂಡಿರೋರು ಅವರು 4 ಜನಕ್ಕೆ ಹೋಗಿ ಹೇಳ್ತಾರೆ, HSN ಸಂಸ್ಥೆಯಲ್ಲಿ ತಗೊಳ್ಳಿ, ತುಂಬಾ ಚೆನ್ನಾಗಿದೆ ಜಾಗ, ಅವರು ಹಾಸ್ಪಿಟಾಲಿಟಿ ಆಗಿರ್ಬೋದು ಪ್ರತಿಯೊಂದು ಚೆನ್ನಾಗಿದೆ, ಪ್ರೊಸೀಜರ್ಗಳು ಚೆನ್ನಾಗಿದೆ, ಮೂವ್ ಆನ್ ಆಗಿ ಅಂತ. ಅವ್ರ ಕಡೆಯಿಂದ ವೀಕಲ್ ಫುಲ್ ಕಂಪ್ಲೀಟ್ ಆಗಿ ಅವ್ರ ಕಡೆಯಿಂದ ಬರುತ್ತೆ. ವೀಕೆಂಡ್ಸ್ ಅಲ್ಲಿ ಕಮ್ಮಿ ಅಂದ್ರೂ ನಾವು ಒಂದು 10 to 15 ಸೈಟ್ಸ್ ಆದ್ರೂ ಸೇಲ್ ಮಾಡೇ ಮಾಡ್ತೀವಿ. ಏನಕ್ಕೆ ಮಾಡ್ತೀವಿ ಅಂತಂದ್ರೆ ವೀಕೆಂಡ್ಸ್ ಅಲ್ಲಿ ಎಲ್ಲರೂ ಆಲ್ಮೋಸ್ಟ್ ಫ್ರೀ ಇರ್ತಾರೆ. ಅವ್ರು ಕನ್ವೀನಿಯಂಟ್ ನೋಡ್ಕೊಂಡು ಅವ್ರು ಬರ್ಬೇಕಾಗಿರುತ್ತೆ. ವೀಕ್ ಡೇಸ್ ಅಲ್ಲಿ ಕೆಲವರು ಸೈಟ್ ನೋಡ್ಬೇಕು ಅಂತಾನೆ ಫ್ರೀ ಮಾಡ್ಕೊಳ್ಳೋರು ಇದಾರೆ. ಸೊ ವೀಕ್ ಡೇಸ್ ಗಿಂತ ವೀಕೆಂಡ್ಸ್ ನಮ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಆಗುತ್ತೆ ಅಂತ. ಸೊ ಈಗ ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೈಟ್ ಅನ್ನು ತಗೊಳ್ಬೇಕು ಅಂತ ಆಸೆ ಇರುತ್ತೆ ಅವ್ರಿಗೆ, ಬಟ್ ಇನ್ನೊಂದು ತಿಂಗಳು 2 ತಿಂಗಳು ಬಿಟ್ಟು ತಗೊಳ್ಳೋಣ, 3 ತಿಂಗಳು ಬಿಟ್ಟು ತಗೊಳ್ಳೋಣ, ಆಮೇಲೆ ತುಂಬಾ ಆಪ್ಷನ್ಸ್ ಅನ್ನು ನೋಡ್ತಾ ಇರ್ತಾರೆ. ಅಂತ ಜನಕ್ಕೆ ಏನ್ ಹೇಳ್ತೀರಾ ನೀವು? ತುಂಬಾ ಆಪ್ಷನ್ಸ್ ನೋಡಿದ್ರೆ ಸೈಟೇ ತಗೊಳಕ್ಕಾಗಲ್ಲ. ಯಾಕಂದ್ರೆ ಒಂದು ಟಾರ್ಗೆಟ್ ಮನ್ಸಲ್ಲಿ ಇರಬೇಕು, ಮೈಂಡ್ ಅಲ್ಲಿ ಅದನ್ನ ರನ್ ಮಾಡ್ಬೇಕು. ಆ ಟಾರ್ಗೆಟ್ ನಾವು ಅಚೀವ್ ಮಾಡ್ಬೇಕು ಅಂದ್ರೆ ಅದು ಇವತ್ತೇ ಆಗಿರ್ಬೇಕು. ಇವಾಗ ನಾವೇನ್ ಮಾಡ್ತೀವಿ, ಇವತ್ತಿನ ಕೆಲಸ ಇವತ್ತು ಮಾಡಿದ್ರೆ ಮಾತ್ರನೇ. ಇವಾಗ ಟಿವಿ ನೋಡ್ತಾ ಇದೀವಿ, ಇಷ್ಟ ಆಯ್ತು ಕಾಲ್ ಮಾಡ್ಬೇಕು, ಇಮಿಡಿಯೇಟ್ ಆಗಿ ಬರ್ಬೇಕು, ಸೈಟ್ ವಿಸಿಟ್ ಮಾಡ್ಬೇಕು, ಸೈಟ್ ಇಷ್ಟ ಆಯ್ತು 1 ಲಕ್ಷ ಬುಕಿಂಗ್ ಕೊಡ್ಬೇಕು, ಮುಗಿಸ್ಕೊಂಡು ಪ್ರೊಸೀಜರ್ ಹೋಗ್ಬಿಡ್ಬೇಕು. ನೆಕ್ಸ್ಟ್ ರಿಜಿಸ್ಟರ್ಗೆ ಏನಿರುತ್ತೋ ಅದನ್ನ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು, ಅಗ್ರಿಮೆಂಟ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು. ನಾಳಿದ್ದು ಆಚೆ ನಾಳಿದ್ದು ಹೋಗ್ತೀವಿ ಅಂದ್ರೆ ಅಲ್ಲಿ ಸೈಟು ಇರೋದಿಲ್ಲ, ಆ ರೇಟು ಸಿಗೋದಿಲ್ಲ, ಆ ಫೇಸಿಂಗು ಸಿಗೋದಿಲ್ಲ. ಇದೆಲ್ಲ ಡಿಫಾಲ್ಟ್ಸ್ ಆಗ್ಬಿಡುತ್ತೆ. ಇಮಿಡಿಯೇಟ್ ಆಗಿ ಬರ್ಬೇಕು, ಏನೇನಿದೆಯೋ ಅದನ್ನ ಮುಗಿಸ್ಕೋಬೇಕು, ಕ್ಲಿಯರ್ ಮಾಡ್ಕೊಂಡು ಆರಾಮಾಗಿ ಸೈಟ್ ತಗೊಂಡು ನೆಮ್ಮದಿಯಾಗಿ ಮನೆಯಲ್ಲಿ ಇರಬೇಕು. ಆ ತರ ಇರಬೇಕು. ಓಕೆ. ಈಗ ಬ್ಯಾಂಗ್ಳೂರಲ್ಲಿ ಇರೋರಿಗೆ ಓಕೆ, ಒಂದು ಫೆಸಿಲಿಟಿ ಇದೆ, ಒಂದು ಆಪ್ಷನ್ ಇದೆ. ಬಟ್ ಈಗ ಯಾರೋ ಒಬ್ರು ಹುಬ್ಬಳ್ಳಿಲಿ ಕೂತ್ಕೊಂಡು ನೋಡ್ತಾ ಇರ್ತಾರೆ ಟಿವಿನ, ಅವ್ರಿಗೂ ಸೈಟ್ ತಗೊಳ್ಬೇಕು ಅಂತ ಆಸೆ ಇರುತ್ತೆ ಇಲ್ಲಿ. ಬಟ್ ಡಾಕ್ಯುಮೆಂಟ್ಸ್ ಎಲ್ಲ 20 ಸಲ ಬಂದ್ಬಿಟ್ಟು ಚೆಕ್ ಮಾಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಸೊ ನಿಮ್ದೇ ಒಂದು ಟೀಮ್ ಇದೆಯಾ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ? ಅದಕ್ಕೇನಾದ್ರು ಎಕ್ಸ್ಟ್ರಾ ಫೀಸ್ ತಗೊಳ್ತೀರಾ ಹೇಗೆ? ಈಗ ಏನಂತಂದ್ರೆ, ಇವಾಗ ನಮ್ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ನಮ್ಮ ಕೋಆರ್ಡಿನೇಟರ್ಸ್ ಕಾಲ್ ಪಿಕ್ ಮಾಡಿ ಅವ್ರಿಗೆ ಏನೇನು ಬೇಕು ಸೌಲಭ್ಯಗಳು ಕೊಡ್ತಾರೆ. ಅವರು ಯಾವ ತರ ಆನ್ಲೈನ್ ಪೇಮೆಂಟ್ ಮುಖಾಂತರ ಬೇಕಾದ್ರೂ ಸೈಟ್ ಹೋಲ್ಡ್ ಮಾಡ್ಕೋಬಹುದು, ಫೋಟೋಸ್ ಆಗಿರ್ಬೋದು ಶೇರ್ ಮಾಡಿ, ಲೊಕೇಶನ್ ಶೇರ್ ಮಾಡಿ, ಪ್ರತಿಯೊಂದು ನೋಡಿ ಅದಾದ ನಂತರ ಅವ್ರಿಗೆ ಏನೇನು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು ಕೊರಿಯರ್ ಮುಖಾಂತರ ಕಳಿಸಿ ಓಕೆ ಅಂದ್ರೆ ಅವ್ರು ನೆಕ್ಸ್ಟ್ ಬ್ಯಾಂಗ್ಳೂರಿಗೆ ಬಂದು ಒಂದ್ಸತಿ ಸೈಟ್ ವಿಸಿಟಿಂಗ್ ಮಾಡಿ ನೆಕ್ಸ್ಟ್ ಪ್ರೊಸೀಜರ್ ಮೂವ್ ಆನ್ ಆಗ್ಬೋದು. ಏನಂದ್ರೆ ಇದೆಲ್ಲ ಈ ತರ ಕಸ್ಟಮರ್ಸ್ ನಮ್ದು ಆಲ್ ಓವರ್ ಕರ್ನಾಟಕ ಇದ್ದಾರೆ. ಆಚೆ ಇವಾಗ ಸೈಟೇ ನೋಡಿಲ್ಲ ಸುಮಾರು ಜನ, ಟ್ರಸ್ಟ್ ಮೇಲೆ ನಮ್ಗೆ ಇನ್ವೆಸ್ಟ್ ಮಾಡಿ ಇವತ್ತು ಸೈಟೇ 4-5 ಸೈಟ್ ತಗೊಳ್ಳೋರು ಇದಾರೆ, ಒಟ್ಟೊಟ್ಟಿಗೆ ತಗೊಳ್ಳೋರು ಇದಾರೆ. ಆ ತರ ಎಲ್ಲ ನಡೆಯುತ್ತೆ. ಆನ್ಲೈನ್ ಪೇಮೆಂಟ್ ಮಾಡ್ಕೊಂಡ್ರೆ ಯೂಸ್ ಇದೆ. ತಿಂಗಳಿಗೆ ಎಷ್ಟು ಸೈಟ್ ಸೇಲ್ ಆಗುತ್ತೆ ನಿಮ್ಮಲ್ಲಿ ಹೇಗೆ? ತಿಂಗಳಿಗೆ ಮೇಡಮ್ ಮುಂಚೆ ಕೊರೋನಾ ಇದ್ದಾಗ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲೂ ಪಿಕಪ್ ಆಯ್ತು, ಇವಾಗ ಸ್ವಲ್ಪ ರನ್ನಿಂಗ್ ಅಲ್ಲಿ ಇದೆ.
ಏನಂದ್ರೆ ಒಂದು 30 ಸೈಟ್ ಆದ್ರೂ ಕಂಪ್ಲೀಟ್ ಮಾಡೇ ಮಾಡ್ತೀವಿ. ಟೆನಿ ಕಾಸ್ಟ್ ಆಗೇ ಆಗುತ್ತೆ. ಸೊ ನಿಮ್ಮಲ್ಲಿ ಸೈಟ್ ತಗೊಳ್ಳೋರು ಹೇಗೆ, ಯಾವ ತರದ ಮೈಂಡ್ ಸೆಟ್ ಇರೋರು ಅಂತ, ಇನ್ವೆಸ್ಟ್ಮೆಂಟ್ ಅಂತನಾ ಅಥವಾ ಅಲ್ಲೇ ಬಂದು ಮನೆ ಕಟ್ಟಬೇಕು ಅಂತನಾ, ಹೇಗೆ ಏನಂತ ಬಂದು ಹೇಳ್ತಾರೆ ಯೂಶಲಿ ಮೇಡಮ್? ಒಂದು ಕಸ್ಟಮರ್ ಒಬ್ರೊಬ್ರು ಬರ್ತಾರೆ, 30 ಲಕ್ಷ ನನ್ನ ಹತ್ರ ಅಮೌಂಟ್ ಇದೆ ಸರ್, ನಾನು ಅಲ್ಲಿ ಮನೆನೇ ಕನ್ಸ್ಟ್ರಕ್ಟ್ ಮಾಡ್ತೀನಿ ಕಡಿಮೆ ಬಜೆಟ್ ತಗೊಳಕ್ಕೆ ಅಂತ ಆ ತರನು ಬರ್ತಾರೆ. ಕೆಲವರು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತಾರೆ. ಏನಕ್ಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತಾರೆ ಅಂದ್ರೆ ಕಡಿಮೆ ಬಜೆಟ್ ಹಾಕ್ಬಿಟ್ರೆ 2 years 3 years ಆದ್ಮೇಲೆ ರಿಟರ್ನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ರಿಟರ್ನ್ಸ್ ಬಂದಿದ್ದು ಆ ದುಡ್ಡನ್ನ ತಿರ್ಗಾ ತಗೊಂಡು ನಮ್ಮಲ್ಲೇ ಇನ್ವೆಸ್ಟ್ ಮಾಡೋರು ತುಂಬಾ ಜನ ಇದ್ದಾರೆ. 3 years ಒನ್ಸ್ ನಮ್ಮಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಸೇಲ್ ಮಾಡಿ ರೀಸೇಲ್ ಮಾಡಿ ಅವರೇ 3 years ಒನ್ಸ್ ನಮ್ಮಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ನಮ್ಮ ಹತ್ರನೇ ತಗೊಳ್ತಾರೆ. ಯಾವ ಬಜೆಟ್ ಅಲ್ಲಿ ಇರುತ್ತೋ ಅದನ್ನ ಕ್ಲಿಯರ್ ಮಾಡ್ಕೊಳ್ತಾ ಹೋಗ್ತಾರೆ. ಏನಂದ್ರೆ ಏರಿಯಾ ವೈಸ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಸೊ ಹಾಗಾಗಿ ಇನ್ವೆಸ್ಟ್ಮೆಂಟ್ ಗೆ ಜಾಸ್ತಿ ಟಾರ್ಗೆಟ್ ಮಾಡ್ತಾರೆ. ಕನ್ಸ್ಟ್ರಕ್ಷನ್ ಮಾಡೋರಲ್ಲಿ ಇನ್ವೆಸ್ಟ್ಮೆಂಟ್ 30% ಇದ್ರೆ ಕನ್ಸ್ಟ್ರಕ್ಷನ್ 70% ಇರ್ತಾರೆ. ರೇಷಿಯೋ ಜಾಸ್ತಿ ಇದೆ ಕನ್ಸ್ಟ್ರಕ್ಷನ್ ಗೆ. ಓಕೆ ಫೈನ್. ಸೊ HSN ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಈ ಪ್ರಾಜೆಕ್ಟ್ ಬಗ್ಗೆ ಹೇಳ್ತಾ ಇದ್ರಿ, ಮುಂದೆ ಎಲ್ಲೆಲ್ಲಿ ಪ್ರಾಜೆಕ್ಟ್ ಮಾಡಬೇಕು ಅಂತ ಇದ್ದೀರಾ, ಯಾವ ಡೈಮೆನ್ಷನ್ಸ್ ಅನ್ನ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಇದ್ದೀರಾ, ಏನ್ ಮಾಹಿತಿ ಕೊಡ್ತೀರಿ ಅದ್ರ ಬಗ್ಗೆ? ಹೊಸ ಪ್ರಾಜೆಕ್ಟ್ ಕೂಡ ಇದೆ, ಅದು ನಮ್ಮ ಕೋಆರ್ಡಿನೇಟರ್ಸ್ ಕಾಲ್ ಮಾಡಿ ಅವ್ರು ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತಾರೆ. ಎಲ್ಲಿ ಬರುತ್ತೆ, ಚಿಕ್ಕಮಗಳೂರು ಹತ್ರ ಬರುತ್ತೆ, ಬಜೆಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ಅದಕ್ಕೆ EMI ಫೆಸಿಲಿಟೀಸ್ ಎಲ್ಲ ಇರೋದಿಲ್ಲ, 3 months ಟೈಮ್ ಕೊಡ್ತೀವಿ, ಇಮಿಡಿಯೇಟ್ ರಿಜಿಸ್ಟರ್ ಮೂವ್ ಆನ್ ಆಗ್ಬೇಕಾಗಿರುತ್ತೆ. ತುಂಬಾ ಚೆನ್ನಾಗಿದೆ, ಡಬಲ್ ರೋಡ್ ಇಂದ ಒಂದು 300 ಮೀಟರ್ ಡಿಸ್ಟೆನ್ಸ್ ಅಲ್ಲೇ ಮಾಡಿದೀವಿ. ಅದಕ್ಕೆ ಹೋಗೋರು ಹೋಗ್ಬೋದು, 2 ಆಪ್ಷನ್ಸ್ ಇದೆ. ಕಡಿಮೆ ಬಜೆಟ್ ಅಲ್ಲಿ ಟಾರ್ಗೆಟ್ ಮಾಡ್ಕೊಂಡ್ ಬಂದವ್ರಿಗೆ ಇದಕ್ಕೆ ಹೋಗ್ಬೋದು. ಸ್ವಲ್ಪ ಬಜೆಟ್ ಜಾಸ್ತಿ ಇದೆ, ನಾನು ಇನ್ವೆಸ್ಟ್ ಮಾಡಕ್ ರೆಡಿ ಇದೀನಿ ಸರ್, ಕನ್ಸ್ಟ್ರಕ್ಷನ್ ಇಮಿಡಿಯೇಟ್ ಆಗಿ ಮಾಡಕ್ ರೆಡಿ ಇದೀನಿ ಅಂದ್ರೆ ಅಲ್ಲಿಗೂ ಹೋಗ್ಬೋದು. ಸಾಮಾನ್ಯವಾಗಿ ಎಲ್ರಿಗೂ ಮೂಡೋ ಪ್ರಶ್ನೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅವ್ರ ಕಡೆ ಯಾರು ಮಾಡ್ತಾರೆ ಅಂತ. ನಾವು ಸರಿ ಲೀಗಲ್ ಅಡ್ವೈಸರ್ಸ್ ನ ಇಟ್ಕೊಂಡು ಮಾಡ್ತೀವಿ ಅಂತ, ಬಟ್ ಸೈಟ್ ಕೊಡಕ್ ಬಂದವರು ಕೂಡ ಡಾಕ್ಯುಮೆಂಟ್ಸ್ ಅನ್ನು ಪಕ್ಕ ಇಟ್ಕೊಳ್ಬೇಕಲ್ಲ. ಕೆಲವರೆಲ್ಲ ಇಟ್ಕೊಳ್ಳೋದಿಲ್ಲ, EC OC ಬಗ್ಗೆ ತುಂಬಾ ಸಮಸ್ಯೆ ಆಗುತ್ತೆ, ಖಾತೆಗಳ ತುಂಬಾ ಸಮಸ್ಯೆ ಆಗುತ್ತೆ, ಆಮೇಲೆ ಯಾವ್ದೋ ರೆವೆನ್ಯೂ ಸೈಟ್ ಕೊಟ್ಬಿಡ್ತಾರೆ ಅಂತೆಲ್ಲ ಯೋಚನೆಗಳಿರ್ತವೆ. ಸೊ ನೀವು ಅದನ್ನೆಲ್ಲ ಹೇಗೆ ಕೇರ್ ಟೇಕ್ ಮಾಡ್ತಾ ಇದೀರಾ, ಹೇಗೆ ನೋಡ್ಕೊಳ್ತಾ ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಅನ್ನೋದೇ ಇಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಏನೇ ನಾವು ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅಂದ್ರೆ ಅದು ಕ್ಲಿಯರ್ ಆಗಿ ಮಾಡಿ ಕೊಡಬೇಕು. ಯಾಕಂದ್ರೆ ನಾನು ಕರೆಕ್ಟ್ ಆಗಿದ್ರೆ ಮಾತ್ರ ನಾನು 10 ಜನಕ್ಕೆ ಹೇಳೋದಿಕ್ ಸಾಧ್ಯ. ಅದೆಲ್ಲ ನಾವು ಕಂಪ್ಲೀಟ್, ಇವಾಗ ರಿಜಿಸ್ಟ್ರೇಷನ್ ಒಬ್ರು ಕ್ಲೈಂಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವರೆಲ್ಲ ವೆರಿಫೈ ಮಾಡ್ತೀನಿ ಅಲ್ವಾ ಮಾಡಿರ್ತಾರೆ. ಸೊ ನಾವೇನ್ ಹೇಳೋ ಡಾಕ್ಯುಮೆಂಟ್ಸ್ ವಿಷಯ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು ಎಲ್ಲ ಕ್ಲಿಯರ್ ಮಾಡಿ ಕೊಟ್ಟಿದೀವಿ. ಅದ್ರಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಏನಂದ್ರೆ ಫಸ್ಟ್ ಜಾಗ ನೋಡಕ್ ಬನ್ನಿ, ಅದಾದ್ಮೇಲೆ ಡಿಸೈಡ್ ಮಾಡ್ಕೊಳ್ಳೋದು ಉತ್ತಮ ಅಂತ ನಾನು ಹೇಳ್ತೀನಿ. ಏನಂದ್ರೆ ಡಾಕ್ಯುಮೆಂಟ್ಸ್ ಅಂತ ಕೆಲವ್ರಿಗೆ ಗೊತ್ತದು ತಲೆಯಲ್ಲಿ ಹೋಗ್ಬಿಟ್ಟಿದೆ ಎಲ್ಲಾರು, ಯಾಕಂದ್ರೆ ಸುಮಾರು ಕಡೆ ನೋಡ್ಬಿಟ್ಟಿದ್ದಾರೆ. ಏನಂದ್ರೆ ಎಕ್ಸಾಂಪಲ್ ಏನೇನೋ ಆಗೋಗಿದೆ. ನಾವೇನ್ ಹೇಳೋದು ಡಾಕ್ಯುಮೆಂಟ್ಸ್ ನಾವು ಕೊಡ್ತೀವಿ, ಬೇಕಾದ್ರೆ ವೆರಿಫೈ ಮಾಡಿಸ್ಕೊಳ್ಳಿ, ಓಕೆ ಅಂದ್ರೆ ಬನ್ನಿ ರಿಜಿಸ್ಟರ್ ಮೂವ್ ಆಗೋಣ. ಇಲ್ಲ ಅಂದ್ರೆ ನಿಮ್ದು ಏನಿದೆಯೋ, ನಿಮ್ದು ಪ್ಲಾನ್ಸ್ ಏನಿದೆಯೋ ಅದನ್ನ ಹೇಳಿ, ನಾವು ಅದಕ್ಕೊಂದು ಸಜೆಷನ್ ಕೊಟ್ಟು ನಿಮ್ಗೆಲ್ಲ ತರ ಕ್ಲಿಯರ್ ಮಾಡಿ ಕೊಡ್ತೀವಿ. ಸೊ ಫೈನಲಿ ಸ್ಪಾಟ್ ರಿಜಿಸ್ಟ್ರೇಷನ್ಗೆ ಅವಕಾಶ ಇದೆಯಾ, ಸ್ಪಾಟ್ ಅಡ್ವಾನ್ಸ್ ಕೊಡೋದಕ್ಕೆ ಅವಕಾಶ ಇದೆಯಾ, ಹೇಗೆ ಅಂತ? ಸ್ಪಾಟ್ ಬುಕ್ಕಿಂಗ್ ಮೇನ್ ಮಾಡ್ಕೋಬೇಕಾಗಿದೆ. ಜಾಗ ನೋಡ್ಕೊಂಡ್ ಬರ್ತೀರಾ, ನಾಳೆ ದಿವಸ ನಾನು ಒಬ್ಬರೇ ಬರಕ್ ಹೋಗ್ಬೇಡಿ, ಫ್ಯಾಮಿಲಿ ಜೊತೆ ಬನ್ನಿ. ಡಿಸಿಷನ್ ಮೇಕರ್ ಯಾರಿದಾರೋ ಅವ್ರನ್ನೂ ಕರ್ಕೊಂಡ್ ಬನ್ನಿ. ಏನಕ್ಕೆ ಡಿಸಿಷನ್ ಮೇಕರ್ ಜೊತೆ ಬನ್ನಿ ಅಂತ ಹೇಳ್ತೀವಿ ಅಂದ್ರೆ, ಇವಾಗ ನಾನು ಒಬ್ನೇ ಹೋಗಿ ನೆಕ್ಸ್ಟ್ ನಾನು ಜಾಗ ನೋಡಿರ್ತೀನಿ, ನಮ್ಮ ಫ್ಯಾಮಿಲಿ ಅವರು ನೋಡ್ಬೇಕು, ಅವ್ರು ನೋಡ್ಬೇಕು ಅಂದಾಗ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ. ಯಾಕಂದ್ರೆ ಸೈಟ್ ಸಿಗದೆ ಇರೋದು ಅವೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಆದಷ್ಟು ಆಫೀಸ್ ಹತ್ರನೇ ಬನ್ನಿ, ವಿಸಿಟಿಂಗ್ ಮಾಡಿಸ್ತೀವಿ. 1 ಲಕ್ಷ ಬುಕ್ಕಿಂಗ್ ಅಮೌಂಟ್, ಚೆಕ್, ಕಾರ್ಡು, ಕ್ಯಾಶ್ ಏನಾದ್ರೂ ಕ್ಯಾರಿ ಮಾಡಿ. ಎನಿ ಆಪ್ಷನ್ಸ್ ಇರುತ್ತೆ ನಿಮ್ಗೆ. ಅದ್ ಬಿಟ್ಟು ನೀವು ಒಂದು ಆಧಾರ್ ಕಾರ್ಡ್ ಕೂಡ ಕ್ಯಾರಿ ಮಾಡ್ಕೊಂಡ್ ಬರ್ಬೇಕಾಗಿರುತ್ತೆ. ಯಾಕಂದ್ರೆ ನಾವು ಒಂದ್ ಸ್ವಲ್ಪ ದಾಖಲೆಗಳನ್ನ ತಗೊಂಡು ಅದಾದ ನಂತರ ಸೈಟ್ ನ ನಾವು ಬುಕಿಂಗ್ ಮಾಡಿ ಕೊಡ್ತೀವಿ. ಆಲ್ ರೈಟ್. ಸೊ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಧನ್ಯವಾದಗಳು. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೀವು ಕೂಡ ಸೈಟ್ ತಗೊಳ್ಬೇಕು, ಸ್ವಂತ ಮನೆ ಕಟ್ಟಿಸ್ಕೊಳ್ಬೇಕು ಅಂತ ಇದ್ರೆ HSN ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಬೆಸ್ಟ್ ಆಪ್ಷನ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಸುದ್ದಿಯಲ್ಲಿ ಸದಾ ಮುಂದೆ ಬ್ರೇಕ್ ವಿತ್ ಶಿಯಾ ನ್ಯೂಸ್.